ನೇಮಿಸಿದನು. ಸಾಕು, ಎಲ್ಲರೂ ಕೂಡ ನಿಮ್ಮ ಸತ್ಯವೇದ, ನಿಮ್ಮ ಬೈಬಲ್ ಇಟ್ಕೊಂಡು, ನಿಮ್ಮ ಉಡಿಯಲ್ಲಿ ಇಟ್ಕೊಂಡು ದಯವಿಟ್ಟು ಎಲ್ಲರೂ ಕೂಡ ನನ್ನ ಕಡೆ ಸ್ವಲ್ಪ ಹೊತ್ತು ಗಮನ ಕೊಡಬೇಕೆಂಬ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವಜನರೇ, ಈ ನನ್ನ ಮಾತುಗಳನ್ನು ಕೇಳುವಂತ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ 1 ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನದಲ್ಲಿ ದೇವರು ನಮ್ಮನ್ನು ಯಾತಕ್ಕೋಸ್ಕರವಾಗಿ ಆತನು ಸೃಷ್ಟಿ ಮಾಡಿದ್ದಾನೆ, ದೇವರು ನಮ್ಮನ್ನು ಯಾತಕ್ಕೋಸ್ಕರವಾಗಿ ಆತನು ನೇಮಕ ಮಾಡಿಕೊಂಡಿದ್ದಾನೆ, ದೇವರು ನಮ್ಮನ್ನು ಯಾತಕ್ಕೋಸ್ಕರವಾಗಿ ಆತನು ಆರಿಸಿಕೊಂಡಿದ್ದಾನೆ ಎಂಬುದನ್ನು ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮನ್ನು ಆರಿಸಿಕೊಂಡಿರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ಸಿಗುವಂತ ರಕ್ಷಣೆಯನ್ನು ಪ್ರತಿಯೊಬ್ಬರಾದಂತ ನಾವು ಸಂಪಾದಿಸಿಕೊಳ್ಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನಂತೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆರಿಸಿಕೊಂಡಿರುವಂತ ಕಾರಣ ಹೇಳ್ತಾ ಇದ್ದೇನೆ, ದೇವರು ನಮ್ಮನ್ನು ಕರೆದಿರುವಂತ ಕಾರಣ ಹೇಳ್ತಾ ಇದ್ದೇನೆ, ದೇವರು ನಮ್ಮನ್ನು ಸಂರಕ್ಷಿಸೋದಕ್ಕಾಗಿ ಕಾರಣ ಹೇಳ್ತಾ ಇದ್ದೇನೆ. ನಮ್ಮನ್ನು ದೇವರು ಯಾತಕ್ಕೋಸ್ಕರ ಆರಿಸಿಕೊಂಡಿದ್ದೇನಪ್ಪ ಅಂತಂದ್ರೆ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮೂಲಕವಾಗಿ ಸಿಗುವಂತ ಬಹು ಅಮೂಲ್ಯವಾದಂತ ಶ್ರೇಷ್ಠವಾದಂತ ರಕ್ಷಣೆಯನ್ನು ಸಂಪಾದಿಸಿಕೊಳ್ಬೇಕು. ಆ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳುವುದು ಮಾತ್ರವಲ್ಲ, ಆ ರಕ್ಷಣೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕೆಂಬುದಾಗಿ ದೇವರು ನನ್ನನ್ನು ನಿನ್ನನ್ನು ಈ ಮಾತುಗಳನ್ನು ಕೇಳುವಂತ ಪ್ರತಿಯೊಬ್ಬರನ್ನು ದೇವರು ಆರಿಸಿಕೊಂಡಿದ್ದಾನೆ. ದೇವರು ಆತನ ಕೋಪಕ್ಕೆ ನಾವು ಗುರಿ ಆಗ್ಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಆದರೂ ಕೂಡ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವಿಲ್ಲಿ ಕೂತಿರುವಂತಹ ಅನೇಕರ ಜೀವಿತದಲ್ಲಿ, ಈ ಧ್ವನಿಯನ್ನು ಕೇಳುವಂತ ಅನೇಕರ ಜೀವಿತದಲ್ಲಿ ನಾವು ನೋಡ್ತೇವೆ, ಇವತ್ತು ದೇವರು ನಾವು ನೋಡ್ತಿದ್ದೇವೆ ತನ್ನ ಕೋಪಕ್ಕೆ ಗುರಿ ಆಗಬಾರ್ದೆಂಬುದಾಗಿ, ರಕ್ಷಣೆಯನ್ನು ಸಂಪಾದಿಸಿಕೊಳ್ಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿರುವಂತ ಸಂದರ್ಭದಲ್ಲಿ, ಆರಿಸಿಕೊಂಡಿರುವಂತ ಸಂದರ್ಭದಲ್ಲಿ ಇನ್ನೂ ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಸಲ ಯಾಕೆ ನಾವು ದೇವರ ಕೋಪಕ್ಕೆ ತುತ್ತಾಗ್ತೀವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಕಳೆದ ವಾರ ಸುಮಾರು 5 ವಿಷಯಗಳು ನಾವು ನೋಡಿದ್ದೇವೆ. ದೇವರ ಕೋಪ ಯಾಕೆ ಬರುತ್ತದೆ, ದೇವರ ಕೋಪ ಹೇಗೆ ಬರುತ್ತದೆ, ದೇವರ ಕೋಪ ಯಾರ ಮೇಲೆ ಬರುತ್ತದೆ ಎಂಬುದನ್ನು ನೋಡಿದ್ದೇವೆ. ಅದರಲ್ಲಿ ಮೊಟ್ಟ ಮೊದಲನೇ ಒಂದು ಅಂಶನೇ ನಾವು ಏನು ನೋಡಿದೇವಪ್ಪ ಅಂತಂದ್ರೆ, ದೇವರ ಮಾತನ್ನು ಯಾರು ತುಚ್ಛೀಕರಿಸ್ತಾರೋ, ದೇವರ ಆಜ್ಞೆಗಳನ್ನು ಯಾರು ಮೀರಿ ಹೋಗ್ತಾರೋ ಮತ್ತು ದೇವ ಸೇವಕರನ್ನು ಯಾರು ಗೇಲಿ ಮಾಡ್ತಾರೋ ಅಂತವರ ಮೇಲೆ ದೇವರ ಕೋಪ ಅಂತಕ್ಕಂಥದ್ದು ಬರುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಸುಮಾರು 5 ವಿಷಯಗಳನ್ನು ನೋಡಿದ್ದೇವೆ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಬಹಳ ಎಚ್ಚರಿಕೆ ಆಗಿರ್ಬೇಕು ನಾವೆಲ್ಲರೂ ಕೂಡ. ನಮ್ಮ ಜೀವಿತದಲ್ಲಿ ಬಹಳ ಜಾಗೃತರಾಗಿರ್ಬೇಕು ನಾವೆಲ್ಲರೂ ಕೂಡ. ನಾವು ಎಲ್ಲಿ ನಮ್ಮ ಆಶೀರ್ವಾದಗಳನ್ನು ಕಳ್ಕೊಳ್ತೀವಪ್ಪ ಅಂತಂದ್ರೆ, ಎಲ್ಲಿ ದೇವರು ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂತಹ ಬಹುಮಾನವನ್ನು ಕಳ್ಕೊಳ್ತೀವಪ್ಪ ಅಂತಂದ್ರೆ, ಎಲ್ಲಿ ನಾವು ನಮಗೆ ತಿಳಿಯದ ರೀತಿಯಿಂದ ದೇವರ ಕೋಪಕ್ಕೆ ಹೇಗೆ ಗುರಿ ಆಗ್ತೀವಪ್ಪ ಅಂತಂದ್ರೆ, ನಾವು ಅನೇಕ ಸಲ ಏನ್ ಮಾಡ್ತೀವಪ್ಪ ಅಂತಂದ್ರೆ, ದೇವರು ಆರಿಸಿಕೊಂಡಿರುವಂತ ನಾಯಕರನ್ನು ಅನೇಕ ಸಲ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ, ಅವರನ್ನು ಗೇಲಿ ಮಾಡಿ, ಅವರನ್ನು ತುಚ್ಛೀಕರಿಸಿ, ಅವರ ವಿಷಯದಲ್ಲಿ ನಾವು ಬಹಳಷ್ಟು ಅಲಕ್ಷ್ಯತನ ವಹಿಸಿ ನಾವು ಅವರನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ದೇವರ ಕೋಪ ಅಂತಕ್ಕಂಥದ್ದು ನಮ್ಮ ಮೇಲೆ ಬರುತ್ತೆ ಎಂಬುದಾಗಿ ಯಾವತ್ತೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಬೈಬಲ್ನಲ್ಲಿ 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ನೋಡ್ತೇವೆ, ಎಲಿಷನು ಬೇತೇಲಿಗೆ ಹೋಗಿ ಅಲ್ಲಿ ಒಂದು ಗುಡ್ಡವನ್ನು ಏರ್ತಾ ಇರ್ತಾನೆ. ಯಾರಾದ್ರೂ ಓದ್ತೀರಾ? 2ನೇ ಅರಸುಗಳ ಪುಸ್ತಕ 2ನೇ ಅಧ್ಯಾಯ 23ನೇ ವಚನ ನೋಡ್ರಿ ದಯವಿಟ್ಟು. ಯಾರಾದ್ರೂ ಒಬ್ಬರು ಓದ್ತೀರಾ? ಸ್ಪಷ್ಟವಾಗಿ ಬೇಗನೆ ಓದಬೇಕು. 2ನೇ ಅರಸುಗಳ ಎಲೀಷನು ಅಲ್ಲಿಂದ ಬೇತೇಲಿಗೆ ಹೊರಟು ಅಲ್ಲಿನ ಗುಡ್ಡವನ್ನು ಹತ್ತುತ್ತಿರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು ಬೋಳ ಮೊಂಡೆಯವನೇ ಏರು ಬೋಳು ಮುಂಡೆಯವನೇ ಏರು ಎಂದು ಕೂಗಿ ಅವನನ್ನು ಪರಿಹಾಸ್ಯ ಮಾಡಿದರು. ಅವನು ಅವರ ಕಡೆಗೆ ತಿರುಗಿಕೊಂಡು ಯೆಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನು. ಕೂಡಲೇ ಕಾಡಿನಿಂದ ಎರಡು ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನು ಹರಿದು ಬಿಟ್ಟವು. ಹಲ್ಲೆಲೂಯಾ. ನೋಡ್ರಿ, ಕಾಡಿನಿಂದ 2 ಕರಡಿಗಳು ಬಂದು ಎಷ್ಟು ಜನರಿಗೆ ಸಾಯಿಸುದು ಅಂತ್ರಿ? ಯಾರಿಗೆ ಅಂತ? ಅವ್ರು ಏನ್ ಮಾಡಿದ್ರಂತವ್ರು? ದೇವರ ಸೇವಕನನ್ನು ಏನ್ ಮಾಡ್ತಾರಂತ? ದೇವರ ಸೇವಕನಂತ ಎಲಿಷನು ಬೇತೇಲಿಗೆ ಬಂದು ಆತನು ಗುಡ್ಡವನ್ನು ಏರುವಂತ ಸಂದರ್ಭದಲ್ಲಿ ಅವನಿಗೆ ಏನ್ ಸತಾಸ್ಲತ್ತಾರಂತ? ಹುಡುಗರೆಲ್ಲ ಬಂದ, ಊರಾಗಿನ ಹುಡುಗರೆಲ್ಲ ಬಂದು ಏನಲ್ಲತ್ತಾರಂತ? ಚಟ್ಟ ತಲೆಯವನೇ ಬಕ್ಕ ತಲೆಯವನೇ ಅಂತ ಹೇಳಿ ಏನ್ ಮಾಡ್ಲತ್ತಾರಂತ? ಎಲೀಷನು ದೇವರ ಸೇವಕನು ಒಂದು ಬೆಟ್ಟವನ್ನು ಏರುವಂತ ಸಂದರ್ಭದಲ್ಲಿ ಅಲ್ಲಿ ದೇವರ ಸೇವಕನಿಗೆ ಏನ್ ಹೇಳತ್ತಿರಂತ? ಬೈಬಲ್ನಾಗ ಏನ್ ಬರ್ತದ? ಏನಂತ ಪರಿಹಾಸ ಮಾಡತ್ತಿರಂತ? ಏನಂತ?
ಏರು ಬೋಳು ಮುಂಡೆವನೇ, ಏರು ಬೋಳು ಅಂದ್ರೆ ಚಟತಲಿ ಬೊಕ್ಕತಲಿ ನೀನು ಏರು ಅಂತೇಳಿ ಆ ಊರಿನ ಹುಡುಗರೆಲ್ಲ ಬಂದು ಮಜಾ ಕೊಡಸ್ಲತ್ತಾರಂತ ದೇವರ ಸೇವಕನಿಗೆ, ಗೇಲಿ ಮಾಡ್ತಾ ಇದ್ರಂತೆ. ಸ್ವಲ್ಪ ಹೊತ್ತಿನಲ್ಲಿ ಗೇಲಿ ಮಾಡಿದವ್ರ ಸ್ಥಿತಿ ಏನಾಯ್ತಂತ್ರಿ? ಅರಣ್ಯದಿಂದ 2 ಹೆಣ್ಣು ಕರಡಿಗಳು ಬಂದು ಅವರಲ್ಲಿ 42 ಜನರನ್ನು ಏನ್ ಮಾಡೋದು ಅಂತ ಹರಿದು ಬಿಟ್ಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಸೇವಕರನ್ನು ನಾವೊಂದ್ ವೇಳೆ ಅಲಕ್ಷ್ಯ ಮಾಡ್ತಾ ಇದೀವಿ ಅಂತಂದ್ರೆ, ದೇವರು ಆರಿಸಿರುವಂತ ನಾಯಕರನ್ನು ನಾವು ಗೇಲಿ ಮಾಡ್ತಾ ಇದೀವಪ್ಪ ಅಂತಂದ್ರೆ ನೆನ್ಪಿಟ್ಕೊಳ್ಬೇಕು, ನಾವು ಬಹಳ ಜಾಗ್ರತೆ ಜೀವಿತ ಜೀವಿಸ್ಬೇಕು. ದೇವರ ಕೋಪ ಅಂತಕ್ಕಂಥದ್ದು ನಮಗೆ ತಿಳಿಯದ ರೀತಿಯಿಂದ ನಾವು ಕೂಡಿಟ್ಕೊಳ್ತೀವಿ, ಸರಳವಾಗಿ ಮಾತಾಡ್ತೀವಿ. ದೇವ್ರ ಬಗ್ಗೆ, ದೇವ್ರ ವಾಕ್ಯದ ಬಗ್ಗೆ, ದೇವರ ಆಜ್ಞೆ ಬಗ್ಗೆ, ದೇವ್ರ ಸೇವಕನ ಬಗ್ಗೆ ತಿಳಿಲಾರ್ದೆ ನಾವು ಮಾತಾಡ್ತೀವಿ ಬುದ್ಧಿಹೀನರಾಗಿ. ಜಾಗ್ರತೆ. ನಾವು ದೇವರ ಸೇವಕರ ಬಗ್ಗೆ ಆಗಲಿ, ದೇವರ ಸೇವಕರ ಕುಟುಂಬದ ಬಗ್ಗೆ ಆಗಲಿ, ಅಥವಾ ದೇವರ ಬಗ್ಗೆ ಆಗಲಿ, ನಾವು ಯಾವತ್ತೂ ಕೂಡ ಎಲ್ಲಿ ಕೂಡ ನಾವು ಕೂಡುವಂತ ಸ್ಥಳದಲ್ಲಾಗಲಿ, ನಾವು ನಿಲ್ಲುವಂತ ಸ್ಥಳದಲ್ಲಾಗಲಿ, ನಾವು ವ್ಯಾಪಾರ ಮಾಡುವಂತ ಸ್ಥಳದಲ್ಲಾಗಲಿ, ನಮ್ಮ ಮನೆಯಲ್ಲಾಗಲಿ, ನಾವು ಎಲ್ಲೇ ಇದ್ರೂ ಕೂಡ ದೇವರ ಸೇವಕರ ವಿಷಯದಲ್ಲಿ, ದೇವರು ಆರಿಸಿರುವಂತ ನಾಯಕರ ವಿಷಯದಲ್ಲಿ ನಮ್ಮ ನಾಲಿಗೆಯಿಂದ ಯಾವುದೇ ಒಂದು ನೆಗೆಟಿವ್ ಪಾಯಿಂಟ್ ಬರದಂತೆ, ಒಂದು ಯಾವುದು ಅಶುದ್ಧವಾದಂತ ಪದವನ್ನು ಬರದಂತೆ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳಾಗಿರುವ ನಾವು ಜಾಗೃತೆ ವಹಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಕೋಪ ಎಷ್ಟು ಅದು ಭೀಕರವಾಗಿರ್ತದಪ್ಪ ಅಂತಂದ್ರೆ, ದೇವರ ಕೋಪ ಎಷ್ಟು ಭಯಂಕರವಾಗಿರ್ತದಪ್ಪ ಅಂತಂದ್ರೆ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಕೀರ್ತನೆ ಪುಸ್ತಕ 50ನೇ 22ನೇ ವಚನದಲ್ಲಿ, ದೇವರನ್ನು ಬಿಟ್ಟವರೇ, ದೇವರ ಸೇವಕರನ್ನು, ದೇವರ ಮಾತನ್ನು ತುಚ್ಛೀಕರಿಸುವಂತವರೇ, ಇದನ್ನು ನೆನಪಿಗೆ ತಂದುಕೊಳ್ಳಿರಿ, ಇಲ್ಲವಾದರೆ ನಿಮ್ಮನ್ನು ನಾನು ಹರಿದು ಬಿಟ್ಟೆನೆಂಬುದಾಗಿ ದೇವರು ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅನೇಕ ವಿಶ್ವಾಸಿ ಮಕ್ಕಳಿಗೆ, ಅನೇಕ ದೇವರ ಮಕ್ಕಳಿಗೆ, ಅನೇಕ ಯೌವನಸ್ಥ ಮಕ್ಕಳಿಗೆ ಇವತ್ತು ದೇವರ ಕೋಪ, ದೈವ ಕೋಪ ಅಂತಕ್ಕಂಥದ್ದು ನಮ್ಮ ಮೇಲೆ ಹೇಗೆ ಅದು ಕೂಡಿಟ್ಕೊಳ್ತಾ ಇದ್ದೀವಿ ಎಂಬ ವಿಷಯನೇ ಗೊತ್ತಾಗಿಲ್ಲ ಅಂತ ಹೇಳಿರಿ. ಒಂದ್ಸಲ ನಮ್ಮ ಹೆಬ್ರೋನ್ ಸಹವಾಸದಲ್ಲಿ ಒಂದು ಊರಿಗೆ ಒಬ್ಬ ಸೇವಕರಿಗೆ ಟ್ರಾನ್ಸ್ಫರ್ ಆಗ್ತದೆ. ಟ್ರಾನ್ಸ್ಫರ್ ಆದಂತ ಸಂದರ್ಭದಲ್ಲಿ ಆ ಸೇವಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಯೌವನಸ್ಥರಾಗಿರ್ತಾರೆ, ಅವ್ರು ಇನ್ನೂ ಕೂಡ ಮದುವೆ ಆಗಿರಲ್ಲ. ಅವರು ಯೌವನ ಕಾಲದಲ್ಲಿ ಸೇವೆಗೆ ಸಮರ್ಪಣೆ ಮಾಡಿಕೊಂಡು ಹೊಸದಾಗಿರುವಂತ ಊರಿಗೆ, ಆ ಚರ್ಚ್ ಅಲ್ಲಿ ಅವರಿಗೆ ಟ್ರಾನ್ಸ್ಫರ್ ಆಗಿ ಹೋದಂತ ಸಂದರ್ಭದಲ್ಲಿ ಇವರೇನ ಆ ಮಂದಿರದಲ್ಲಿ ಹೋಗಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ಆ ಮಂದಿರದಲ್ಲಿ, ಆ ಚರ್ಚ್ ಅಲ್ಲಿ ಒಂದು ಶವದ ಪೆಟ್ಟಿಗೆ ಇರ್ತದ್ರಿ, ಒಂದು ಕಫನ್ ಬಾಕ್ಸ್ ಇರ್ತದಲ್ಲಿ. ಅದು ಯಾಕೆ ಇಟ್ಟಿರ್ತಾರಪ್ಪ ಅಂತಂದ್ರೆ, ಆ ಚರ್ಚಲ್ಲಿ ಒಬ್ಬರು ಇವ್ರು ಹೋಗೋದಕ್ಕಿಂತ ಮುಂಚೆ ಡೆತ್ ಆಗಿರ್ತಾರೆ, ಅವ್ರಿಗೆ ಸಮಾಧಿ ಮಾಡೋದಕ್ಕೋಸ್ಕರ ಸಮಾಧಿ ಪೆಟ್ಟಿಗೆ ಮಾಡಿರ್ತಾರದ. ಆದ್ರೆ ಆ ವ್ಯಕ್ತಿ, ಸತ್ತಂತ ವ್ಯಕ್ತಿ ಬಹಳ ಉದ್ದ ಇರೋದ್ರಿಂದ, ದಪ್ಪ ಇರೋದ್ರಿಂದ ಆ ಪೆಟ್ಟಿಗೆ ಅವರಿಗೆ ಸಾಕಾಗದೆ ಇರೋದ್ರಿಂದ ಆ ಹೊಸದಾಗಿ ಮಾಡಿದಂತ ಪೆಟ್ಟಿಗೆ ಏನ್ ಮಾಡ್ತಂದ್ರೆ ಆ ಮಂದಿರದಲ್ಲೇ ಇಡ್ತಾರೆ. ಆತನಿಗೆ ಇನ್ನೊಂದು ಪೆಟ್ಟಿಗೆ ಮಾಡಿ ಸಮಾಧಿ ಮಾಡಿರ್ತಾರೆ. ಆ ಮಂದಿರದಲ್ಲಿ ಒಂದು ಮೂಲೆಯಲ್ಲಿ ಈ ಸಮಾಧಿ ಪೆಟ್ಟಿಗೆ ಇರ್ತದೆ. ಹೊಸದಾಗಿ ಈ ಸೇವಕ ಹೋಗಿ ಅಲ್ಲಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ಆ ಮಂದಿರದಲ್ಲಿ ಕೂಡ ನಿಮ್ಮಂಗೆ ಬಹಳ ಜನ ಯೌವನಸ್ಥರಿರ್ತಾರೆ, ಹುಡುಗರು ಹುಡುಗಿಯರು ಬಹಳ ಜನ ಇರ್ತಾರೆ ಆ ಚರ್ಚಲ್ಲಿ. ಇದು ನಿಜವಾಗಿ ನಡೆದಂತ ಘಟನೆ ಹೇಳ್ತಾ ಇದೆ ನಿಮಗೆ. ಆ ಚರ್ಚಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಸೇವಕರು ಯೌವನಸ್ಥರಾಗಿರೋದ್ರಿಂದ, ಇವರಿಗೆ ಇನ್ನೂ ಮದುವೆ ಆಗದೆ ಇರೋದ್ರಿಂದ ಅಲ್ಲಿರುವಂತ ಕೆಲ ಯೌವನಸ್ಥರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸ್ವಲ್ಪ ಸೇವಕರಿಗೆ ಲೈಟ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡ್ತಾರೆ. ಲೈಟ್ ಅಂದ್ರೆ ಗೊತ್ತಲ್ಲ ನಿಮಗೆ? ಗೊತ್ತಲ್ಲ? ಸೇವಕನನ್ನು ಸೇವಕನಾಗಿ ನೋಡದೆ, ಸೇವಕನನ್ನು ಗೌರವಿಸದೆ, ಅವರು ಸ್ವಲ್ಪ ಯೌವನಸ್ಥರು ಸ್ವಲ್ಪ ಅವರಿಗೆ ಸ್ವಲ್ಪ ಲೈಟ್ ಆಗಿ ತಗೊಂಡು ಹೋಗೋದ್ರಿಂದ ಒಂದ್ಸಲ ಆ ಯೌವನಸ್ಥರಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾನಂದ್ರೆ, ಆತನ ಪ್ರತಿ ಸಲ ಮಂಗಳವಾರ ಚರ್ಚ್ ಪ್ರೇಯರ್ಗೆ ಬಂದಾಗ, ಪ್ರತಿ ಶುಕ್ರವಾರ ಉಪವಾಸ ಪ್ರಾರ್ಥನೆಗೆ ಬಂದಾಗ, ಪ್ರತಿ ಸಂಡೇ ಆರಾಧನೆಗೆ ಬಂದಾಗ ಆ ಹುಡುಗ ಎಲ್ಲರೂ ಹೋದ್ಮೇಲೆ ಆತನ ಕೆಲಸ ಮಾಡಿ ಲಾಸ್ಟ್ ಎಲ್ಲರೂ ಹೋದ್ಮೇಲೆ ಆ ಒಬ್ಬ ಹುಡುಗನೇ ಉಳಿತಾ ಇದ್ದ. ಅವ ಏನ್ ಹೇಳ್ತೀನಂದ್ರೆ, ಆ ಸೇವಕರಿಗೆ ಒಂದು ಮಾತಂತ ಇದ್ದೇನೆ, ಅಂಕಲ್ ಜಾಗ್ರತೆ, ಮೂಲೆಯಲ್ಲಿ ಬಾಕ್ಸ್ ಇದೆ ಅಂತೇಳಿ ಈ ರೀತಿಯಾಗಿ ಅಂದಿಸ್ತಾ ಇದ್ದವ. ಪ್ರತಿ ಸಲ ಅವನ್ ಯಾಕೆ ಹಂಗೆ ಮಾಡ್ತಾ ಇದ್ದಂದ್ರೆ, ಅವರು ವಯಸ್ಸಿನಲ್ಲಿ ಚಿಕ್ಕವರಿದ್ದಾರೆ, ಅವ್ರಿಗೆ ಹೆದರಿಸಬೇಕು. ಒಂಥರ ಯೌವನಸ್ಥರದ ಇರ್ತದಲ್ಲ, ಬಿಸಿ ರಕ್ತ ಇರ್ತದ, ಹೌದಲ್ಲ? ಸ್ವಲ್ಪ ವಯಸ್ಸಿನಾಗ ಅವ್ರಕಿನ್ನ ಸ್ವಲ್ಪ ಸಣ್ಣವ್ರು ಇದ್ದಾರಪ್ಪ ಅಂತಂದ್ರೆ ಅವರು ಸ್ವಲ್ಪ ಮಜಾಕ್ ತಗೋಬೇಕಂತಾರ. ಹಂಗ ಆ ಹುಡುಗ ಪ್ರತಿ ಸಲ ಚರ್ಚಿಗೆ ಬಂದಾಗ ಆತನು ಮೀಟಿಂಗ್ ಮುಗಿದ್ಮೇಲೆ ಎಲ್ರು ಹೋದ್ಮೇಲೆ ಆತನು ಹೋಗ ಪ್ರತಿ ಸಲ ಸೇವಕಿಗೆ ಏನಂತ ಇದ್ದಾನೆ ಅಂದ್ರೆ, ಬ್ರದರ್ ಸ್ವಲ್ಪ ಜಾಗ್ರತೆ, ಮೂಲೆಗೆ ಏನದಲ್ಲಿ ಏನದ, ಮೂಲೆಗೆ ಏನದ ಬಾಕ್ಸ್ ಅದ ಅಂತೇಳಿ ಪ್ರತಿ ಸಲ ಹೀಗೆ ಮಾಡ್ತಾ ಇದ್ದ. ಒಂದು ಸಲ ರಾತ್ರಿ ಮೀಟಿಂಗ್ ಆಯ್ತು.
ಎಲ್ಲರೂ ಹೋದ್ರು. ಆತನು ರಾತ್ರಿ ಹೋಗೋ ಟೈಮ್ನಾಗ ಆ ಸೇವಕರಿಗೆ ಅದೇ ಮಾತಂತಾನ. ಏನಂತಾನ ಗೊತ್ತದ್ರಿ? ಬ್ರದರ್, ಬಾಕ್ಸ್ ಅದ, ಇದೇ ಮಾತು ಹೇಳೋಗ್ತಾನೆ. ಆದರೆ ಆತನಿಗೆ ಗೊತ್ತಿಲ್ಲ ಆ ಬಾಕ್ಸು ಯಾರಿಗೋಸ್ಕರ ಇಡಲ್ಪಟ್ಟಿದೆ ಅಂತೇಳಿ ಆ ಹುಡುಗನಿಗೆ ಗೊತ್ತಿಲ್ಲ. ಆದ್ರೆ ಈ ರೀತಿಯಾಗಿ ಆತನು ದೇವರ ಸೇವಕರನ್ನು ಗೇಲಿ ಮಾಡೋದ್ರಿಂದ ದೇವರು ಆರಿಸಿಕೊಂಡಿರುವಂತ ನಾಯಕನಿಗೆ ಒಂಥರ ಭಯದ ಮಾತಾಡುವುದರಿಂದ ಕೆಲವು ದಿನಗಳಲ್ಲಿ ಹಠಾತ್ತನೆ ಏನ್ ಮಾಡೋದು, ಅದೇ ಸಭೆಯಲ್ಲಿ ಅದೇ ಹುಡುಗ ಸತ್ತು ಹೋಗ್ತಾನೆ. ಯಾವ ಪೆಟ್ಟಿಗೆಗೆ ಆತನು ಮಜಾಕ್ ಮಾಡ್ತಾ ಇದ್ದನೋ, ಯಾವ ಪೆಟ್ಟಿಗೆ ತೋರಿಸಿ ಸೇವಕರನ್ನ ಆತನು ಗೇಲಿ ಮಾಡ್ತಾ ಇದ್ದನೋ ಅನ್ನಿಸ್ತಾ ಇದ್ದನೋ, ಆ ಪೆಟ್ಟಿಗೆಯಲ್ಲಿ ಅದೇ ಸೇವಕರು ಆತನ ಸಮಾಧಿ ಮಾಡ್ಬೇಕಾಯ್ತು. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಿಶ್ವಾಸಿ ಮಕ್ಕಳಾಗಿರುವಂತ ನಾವು, ದೇವ್ರ ಮಕ್ಕಳಾಗಿರುವಂತ ನಾವು, ಚರ್ಚಿಗೆ ಬರುವಂತ ನಾವು ಪ್ರತಿಯೊಬ್ಬ ಕ್ರೈಸ್ತರು ದೇವರ ವಿಷಯದಲ್ಲಿ, ದೇವರ ಮಾತುಗಳ ವಿಷಯದಲ್ಲಿ, ದೇವರ ಆಜ್ಞೆಗಳ ವಿಷಯದಲ್ಲಿ, ದೇವರು ಆರಿಸಿಕೊಂಡಿರುವಂತ ನಾಯಕನ ವಿಷಯದಲ್ಲಿ ನಮ್ಮ ನಾಲಿಗೆ ಅಂತಕ್ಕಂಥದ್ದು ಬಹಳ ಜಾಗ್ರತೆ ಇಟ್ಕೊಂಡಿರ್ಬೇಕಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸತ್ಯವೇದ ಪೂರ್ತಿ ಧ್ಯಾನ ಮಾಡ್ತಾ ಹೋಗುದಾದ್ರೆ ನಾವು ನೋಡ್ತೇವೆ ದೇವರು ತನ್ನ ದಾಸರಿಗೋಸ್ಕರವಾಗಿ, ದೇವರು ತನ್ನ ಆರಿಸಿಕೊಂಡವರಿಗೋಸ್ಕರವಾಗಿ, ದೇವರು ತನ್ನ ಆರಿಸಿಕೊಂಡಂತ ಪ್ರಜೆಗಳಿಗೋಸ್ಕರವಾಗಿ, ತನ್ನ ಸೇವಕರಿಗೋಸ್ಕರವಾಗಿ ಆತನು ಯಾರಾದರೂ ಏನಾದರೂ ಅಲ್ಲ ಸಲ್ಲದ ಮಾತುಗಳಾದ್ರಪ್ಪ ಅಂತಂದ್ರೆ ಆತನು ತಾಳಿಕೊಳ್ಳೋದಕ್ಕೆ ಆತನಿಗೆ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ನಾವು ನೋಡ್ತೇವೆ ಅಬ್ರಹಾಮನು ತನ್ನ ಕುಟುಂಬ ಸಹಿತವಾಗಿ ದೇವರನ್ನು ಕರೆದಂತ ಸಂದರ್ಭದಲ್ಲಿ ದೇವರನ್ನ ಆರಾಧಿಸ್ತಾ ಆತನು ಎಲ್ಲೆಲ್ಲಿ ಹೋಗ್ತಾನಲ್ಲಿ ಯಜ್ಞವೇದಿಗಳನ್ನು ಕಟ್ಟುತ್ತಾ ಆತನು ದೇವರಿಗೆ ಹೃದಯಪೂರ್ವಕವಾಗಿ ಆರಾಧಿಸ್ತಾ ಕುಟುಂಬವಾಗಿ ದೇವರು ಕೊಟ್ಟಂತ ರಕ್ಷಣೆಯಲ್ಲಿ ಸಂತೋಷ ಪಡ್ತಾ ಆತನು ಗೇರಾರಿನ ಪ್ರಾಂತಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಗೇರಾರಿನ ಅರಸನಾಗಿರುವಂತಹ ಅಭಿಮೇಲಕನು ಅಬ್ರಾಹ್ಮನ ಹೆಂಡತಿಯ ಮೇಲೆ ಒಂದ್ಸಲ ಆತನು ದೃಷ್ಟಿ ಹಾಕದಂತ ಸಂದರ್ಭದಲ್ಲಿ ಅಬ್ರಾಹ್ಮನ ಕುಟುಂಬಕ್ಕೆ ನಾವು ನೋಡ್ತೇವೆ ದೇವರು ಆರಿಸಿಕೊಂಡಿರುವಂತಹ ನಾಯಕನ ಕುಟುಂಬದ ಮೇಲೆ ಯಾವಾಗ ಈ ಗೇರಾರಿನ ಅರಸನು ಆತನು ಕೆಟ್ಟ ದೃಷ್ಟಿಯನ್ನು ಹಾಕ್ತಾನೋ, ಯಾವಾಗ ದೇವರಿಂದ ಅಭಿಷೇಕ ಹೊಂದಿದಂತ ಅಬ್ರಾಹ್ಮನ ಕುಟುಂಬ ಇರ್ತದೋ, ದೇವರಿಂದ ಕರೆದಂತ ಅಬ್ರಾಹ್ಮನ ಕುಟುಂಬ ಇರ್ತದೋ, ದೇವರು ಎಷ್ಟು ಮಾತ್ರ ಕಾತನ್ನು ತಾಳ್ಕೊಳ್ಳುವುದಿಲ್ಲ. ನಾವು ನೋಡ್ತೇವೆ ರಾತ್ರಿ ಕನಸಿನಲ್ಲಿ ಗೇರಾರಿನ ಅರಸನಾಗಿರುವಂತಹ ಅಭಿಮೇಲಕನ ಹತ್ರ ಬಂದು ಆತನು ನನ್ನ ಸೇವಕನಾಗಿದ್ದಾನೆ, ಖಂಡಿತವಾಗಿ ನೀನು ಮಾಡಿರುವಂತಹ ಈ ಹೀನ ಕೃತ್ಯಕ್ಕೆ ನೀನು ಸಾಯತಕ್ಕವನೇ ಎಂಬುದಾಗಿ ಆತನನ್ನು ಗದರಿಸಿದ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಆವಾಗ ಗೇರಾರಿನ ಅರಸನಾಗಿರುವಂತಹ ಅಭಿಮೇಲಕನು, ಅಪ್ಪ ನನ್ನನ್ನು ಕ್ಷಮಿಸಪ್ಪ, ಓ ದೇವರೇ ನನ್ನನ್ನು ಕ್ಷಮಿಸಪ್ಪ ಅಂತೇಳಿ ಗೇರಾರನ ಅರಸನು ದೇವರಿಗೆ ಕೇಳಿದಾಗ ದೇವ್ರು ಹೇಳ್ತಾನೆ, ನೀನು ಪಾಪ ಮಾಡದಂತೆ ನಾನು ತಡೆದಿದ್ದೀನಿ. ಆತನು ನನ್ನ ದಾಸನಾಗಿದ್ದಾನೆ, ಆತನು ನನ್ನ ಅಭಿಷಕ್ತನಾಗಿದ್ದಾನೆ, ಆತನು ನನ್ನ ಸೇವಕನಾಗಿದ್ದಾನೆ. ಆತನು ನಿನಗೋಸ್ಕರಾಗಿ ಪ್ರಾರ್ಥನೆ ಮಾಡಿದಾಗ ನಿನ್ನ ಪಾಪವು ಕ್ಷಮಿಸಲ್ಪಡ್ತದೆ, ನೀನು ಸಾಯದೆ ಬದುಕಿಕೊಡು ಎಂಬುದಾಗಿ ಅಲ್ಲಿ ಆ ಅರಸನಿಗೆ ದೇವರು ಗದರಿಸ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಕೂತಿರುವಂತ ನೀವು ಯಾರಾದರೂ ಕೂಡ ದೇವರ ಸೇವಕರನ್ನು, ದೇವರ ವಾಕ್ಯವನ್ನು ಹಗುರವಾಗಿ ನಿಮ್ಮ ಜೀವಿತದಲ್ಲಿ ನೀವು ತೆಗೆದುಕೊಳ್ತಾ ಇದ್ರೆ ಇವತ್ತೊಂದು ಪಾಠವನ್ನು ನಾವು ಕಲಿಬೇಕಂತ ಹೇಳಿರಿ. ಹಲ್ಲೆಲೂಯಾ. ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗದೆ, ದೇವರು ಆತನ ಕೋಪಕ್ಕೆ ಗುರಿಯಾಗಬೇಕೆಂಬುದಾಗಿ ನಮ್ಮನ್ನು ಆತನು ಕರೆದಿಲ್ಲ. ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನಪ್ಪ ಅಂತಂದ್ರೆ, ದೇವರು ನಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾನಪ್ಪ ಅಂತಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ಸಿಗುವಂತ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂಬುದಾಗಿ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸುಮಾರು 5-6 ವಿಷಯಗಳನ್ನು ನೋಡಿದ್ದೇವೆ ದೇವರ ಕೋಪ ಯಾಕೆ ಬರ್ತದೆ ಎಂಬುದಾಗಿ. ಅದರಲ್ಲಿ ನಾವಿವತ್ತು ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ಸೊಲ್ಯೂಷನ್ ಬೇಕಲ್ಲ. ಯಾಕಂದ್ರೆ ನೀವು ತಿಳ್ಕೊಬೇಡ್ರಿ, ಹಿಂಗೆ ಚರ್ಚ್ನಲ್ಲಿ ಎಲ್ಲರೂ ಮುಸುಕು ಹಾಕೊಂಡು ಕುಂತಾರ, ಎಲ್ಲರೂ ಚಂದ ಕುಂತಾರ ಅಂದ್ರೆ ಎಲ್ಲರೂ ಎಲ್ಲ ದೇವ್ರ ದಯದ ಅಂತ ತಿಳ್ಕೊಬೇಡ್ರಿ. ಏನ್ರಿ ತಿಳ್ಕೊಬೇಡ್ರಿ ನೀವು ಹಂಗ. ಅದು ನನ್ನ ಕಣ್ಣಿಗೆ ನಿಮ್ಮ ಕಣ್ಣಿಗೆ ಮರೆಯಾಗಿರ್ಬೋದು. ಇಲ್ಲಿ ಕೂತವ್ರು ನಾವೆಲ್ಲ ಪವಿತ್ರರೇ, ಪರಿಶುದ್ಧರೇ, ನಾವೆಲ್ಲ ಪರಲೋಕದಲ್ಲಿ ಖಂಡಿತವಾಗಿ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದ, ಗೋಧಿ ಮತ್ತು ಹಣಜಿ ಎರಡು ಒಂದೇ ಸ್ಥಳದಾಗ ಇರ್ತಾವಂತ. ಹಲ್ಲೆಲೂಯಾ. ಚರ್ಚ್ ಅಲ್ಲಿ 2 ತರವಾದಂತ ಜನ ಇರ್ತಾರ್ರಿ. ಎಲ್ಲೇ ಹೋದ್ರು ಕೂಡ ಪವಿತ್ರನು ಇರ್ತಾರ, ನಾವು ನೋಡ್ತೇವೆ ಅಪವಿತ್ರರು ಕೂಡ ಇರ್ತಾರ ಅಂತ ಹೇಳಿ. ಸೊ ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ದೇವರ ಕೋಪಕ್ಕೆ ಒಂದ್ ವೇಳೆ ನಾವು ತುತ್ತಾಗಿದ್ದೇವಪ್ಪ ಅಂತಂದ್ರೆ, ದೇವರ ದೈವ ಕೋಪಕ್ಕೆ ನಾವು ಒಂದ್ ವೇಳೆ ತುತ್ತಾಗಿದ್ದೇವಪ್ಪ ಅಂತಂದ್ರೆ ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಇವತ್ತಿನ ನಮ್ಮ ಸಂದೇಶ ಏನಪ್ಪಾ ಅಂತಂದ್ರೆ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ.
ಸೊ ದೇವರು ಇವತ್ತು ನಮಗೆ ಮಾತಾಡ್ಲಿಕ್ಕಿದ್ದಾನೆ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ನೋಡ್ತಾ ಸಂಬಳಿ. ಬನ್ನಿ ಕೆಲವು ವಿಷಯಗಳು ದೇವರಿಂದ ನಾವು ನೋಡೋಣ. ದೇವರ ಕೋಪದಿಂದ ನಾವು ತಪ್ಪಿಸಿಕೊಳ್ಳುವುದು ಹೇಗೆ? ಮೊಟ್ಟ ಮೊದಲದಾಗಿ ತಪ್ಪಿಸಿಕೊಳ್ಳುವಂತ ಉಪಾಯ, ಅದಕ್ಕೆ ಸೊಲ್ಯೂಷನ್ ಏನು? ದೇವರ ಕೋಪ ಒಂದ್ ವೇಳೆ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳಿರಿ, ನಾವು ಸೇವಕರಿಗೆ ಮಾತಾಡಿದ್ದೀವಿ, ದೇವರ ವಾಕ್ಯ ಅಲಕ್ಷ್ಯ ಮಾಡಿದ್ದೀವಿ, ದೇವರ ಆಜ್ಞೆಗಳನ್ನ ಅಲಕ್ಷ್ಯ ಮಾಡಿದ್ದೀವಿ, ನಾವು ಏನೋ ತಪ್ಪಾಗಿ ಮಾಡಿದ್ದೀವಿ ಅಂತ ಹೇಳಿರಿ, ಆದ್ರೆ ಅದಕ್ಕೆ ಪರಿಹಾರ ಬೇಕಲ್ಲ, ಅದಕ್ಕೆ ಸೊಲ್ಯೂಷನ್ ಬೇಕಲ್ಲ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಆರಾಧನೆ ವರ್ತಮಾನ ನೋಡಿದ್ದೀವಿ, ನರ ಮನುಷ್ಯನ ವ್ಯಥೆ ಪಡುವುದು ದೇವರಿಗೆ ಎಷ್ಟು ಮಾತ್ರಕ್ಕೂ ಇಷ್ಟ ಇಲ್ಲ, ನರ ಜನ್ಮದವರು ಕಷ್ಟಪಡುವುದು ದೇವರಿಗೆ ಎಷ್ಟು ಮಾತ್ರಕ್ಕೂ ಇಷ್ಟ ಇಲ್ಲ. ಅದಕ್ಕೋಸ್ಕರ ದೇವರು ಪ್ರತಿಯೊಂದಕ್ಕೂ ಪರಿಷ್ಕಾರವನ್ನು ಆತನು ಕೊಟ್ಟಿದ್ದಾನೆ ಅಂತ ಹೇಳಿರಿ. ದೇವರು ಪ್ರತಿಯೊಂದಕ್ಕೂ ಆತನು ಏನ್ ಮಾಡಿದಾನಪ್ಪ ಅಂತಂದ್ರೆ ಅದನ್ನು ಪರಿಹಾರ ಕೊಟ್ಟು ದೇವರು ನಮಗೆ ಈ ಲೋಕದಲ್ಲಿ ಆತನ ಇಟ್ಟಿದ್ದಾನೆ ಅಂತ ಹೇಳಿರಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ಬನ್ನಿ ಬೇಗ ಬೇಗನೆ ನಾವೆಲ್ಲರೂ ಕೂಡ ದೇವರ ಕೋಪವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಮೊಟ್ಟ ಮೊದಲನೇದಾಗಿ ಒಂದು ನೋಡೋಣ. ಯಾರಾದರೂ ಓದ್ತಾರ? ಸೆಕೆಂಡ್ ಕ್ರಾನಿಕಲ್, 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ, ಸೆಕೆಂಡ್ ಕ್ರಾನಿಕಲ್. ಬೇಗನೆ ದಯವಿಟ್ಟು ನಾನು ಮಾತಾಡ್ತೀನಿ, ಲೂಕನ್ ಸುವಾರ್ತೆಯಿಂದ ಮಾತಾಡ್ತೀನಿ, ಯೋಹನ್ ಬರ್ ಸುವಾರ್ತೆಯಿಂದ ಮಾತಾಡ್ತಾ ಇದ್ದೀನಿ. ಈ 3 ಪುಸ್ತಕಗಳಿಂದ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಸತ್ಯವೇದವಂತವ್ರು ಬಹಳ ಜಾಗ್ರತೆಯಿಂದ ಈ ಒಂದು ಯೋಹಾನ್ ಬರ್ ಸುವಾರ್ತೆ ಆಗಲಿ, ಸೆಕೆಂಡ್ ಕ್ರಾನಿಕಲ್ ಆಗಲಿ, ಲೂಕನ್ ಬರ್ ಪುಸ್ತಕ ಆಗಲಿ, ಈ 3 ಪುಸ್ತಕಗಳಿಂದ ನಿಮ್ಮ ಜೊತೆ ನಾನು ಮಾತಾಡುವಂತನಾಗಿದ್ದೇನೆ. ವಾಕ್ಯ ತೆಗೆಯುವಾಗ, ವಾಕ್ಯ ಓದುವಾಗ ತುಂಬಾ ಲೇಟ್ ಮಾಡಬೇಡ್ರಿ. ಸೊ ದಯವಿಟ್ಟು ಅದನ್ನು ಜ್ಞಾಪಕ ಇಟ್ಕೊಂಡು ಬನ್ನಿ. ಯಾರಾದರೂ ಕೂಡ ಮೊಟ್ಟ ಮೊದಲನೇದಾಗಿ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ಮೊದಲನೇ ಒಂದು ರೆಮಿಡಿ, ಮೊದಲನೇ ಒಂದು ಸೊಲ್ಯೂಷನ್, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ. ಯಾರಾದರೂ 2ನೇ ಪೂರ್ವಕಾಲ ವೃತ್ತಾಂತಗಳ 32ನೇ ಅಧ್ಯಾಯ 26ನೇ ವಚನ ಓದ್ರಿ. ಸೆಕೆಂಡ್ ಕ್ರಾನಿಕಲ್ 32 ಚಾಪ್ಟರ್ 26. ನಿಮ್ಗೆ ಯಾರಿಗಾದರೂ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ನಿಮ್ಮಲ್ಲಿ ಪ್ರಶ್ನೆ ಇತ್ತಪ್ಪ ಅಂತಂದ್ರೆ ದೇವರು ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ. ಹಿಜ್ಕೀಯನು ತನ್ನ ಗರ್ವವನ್ನು ಬಿಟ್ಟು ಯೆರೂಸಲೇಮಿನವರೊಡನೆ ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದರಿಂದ ತನ್ನ ಜೀವಮಾನದಲ್ಲಿ ಯೆಹೋವನ ಕೋಪವು ಅವನ ಮೇಲೆ ಬರಲಿಲ್ಲ. ಸಾಕಮ್ಮ, ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವಜನರೇ, ಒಂದ್ ವೇಳೆ ದೇವರ ಕೋಪಕ್ಕೆ ನಾವು ಒಂದ್ ವೇಳೆ ಗುರಿಯಾಗಿದ್ದೇವಪ್ಪ ಅಂತಂದ್ರೆ, ದೇವರ ದೈವ ಕೋಪ ಅಂತಕ್ಕಂಥದ್ದು ನಮ್ಮ ಮೇಲೆ ಇತ್ತಪ್ಪ ಅಂತಂದ್ರೆ, ಆ ದೈವ ಕೋಪಕ್ಕೆ ನಾವು ಒಂದ್ ವೇಳೆ ಅರ್ಹರಾಗದಂತ ವ್ಯಕ್ತಿಗಳು ನಾವು ಆಗಿದ್ದೇವಪ್ಪ ಅಂತಂದ್ರೆ, ಈ ಕೋಪದಿಂದ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ನೀನು ತಪ್ಪು ಮಾಡಿ, ನಿನಗೆ ದಾರಿ ಕಾಣದೆ, ನಿನಗೆ ಮಾರ್ಗ ಕಾಣದೆ, ಒಂದ್ ವೇಳೆ ನಿನ್ನ ಜೀವಿತದಲ್ಲಿ, ನಿನ್ನ ಹೃದಯದಲ್ಲಿ ಗರ್ವಿಷ್ಠನಾಗಿ ನಿನ್ನ ಜೀವಿತದಲ್ಲಿ ಲೋಕಲ್ಲಿ ಜೀವಿಸಿ ದೇವರ ಕೋಪವನ್ನು ಒಂದ್ ವೇಳೆ ನೀನು ಕೂಡಿಟ್ಕೊಂಡಿದ್ದಪ್ಪ ಅಂತಂದ್ರೆ ಅದರಿಂದ ಹೇಗೆ ಬಿಡುಗಡೆ ಕೊಡ್ಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವರ ಕೋಪದಿಂದ ನಾವು ಹೇಗೆ ತಪ್ಪಿಸಿಕೊಳ್ಬೇಕೆಂಬುದಾಗಿ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 32ನೇ 26ನೇ ವಚನದಲ್ಲಿ ನಾವು ನೋಡ್ತೇವೆ, ಹಿಜ್ಕೀಯನು ಯಾವಾಗ ತನ್ನನ್ನು ತಾನು ತಗ್ಗಿಸಿಕೊಂಡನು ಆವಾಗ ತನ್ನ ಮೇಲೆ, ತನ್ನ ಒಂದು ಪ್ರಜೆಗಳ ಮೇಲೆ ಇರುವಂತ ಕೋಪ ಏನಾಯ್ತಂತ್ರಿ, ಶಾಂತವಾಯ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿದ್ರಿ. ಹಲ್ಲೆಲೂಯಾ. ನನ್ನ ಮಾತುಗಳು ಅರ್ಥ ಆಗ್ಲತ್ತವ್ರಿ? ಒಬ್ಬ ವ್ಯಕ್ತಿ ತನ್ನ ಗರ್ವಿಷ್ಠನಾಗಿ ಲೋಕದಲ್ಲಿ ಇದ್ದನಪ್ಪ ಅಂತಂದ್ರೆ, ನಂಗೆ ಗೊತ್ತಿಲ್ಲ, ಒಬ್ಬೊಬ್ರು ಅತಿಶಯ ಪಡ್ತಾರೆ, ತಮ್ಮ ಕುಲದ ನಿಮಿತ್ತವಾಗಿ ಗರ್ವ ಪಡ್ತಾರೆ, ಜಾತಿ ನಿಮಿತ್ತವಾಗಿ ಗರ್ವ ಪಡ್ತಾರೆ, ಅವ್ರು ಏನು ಓದಿರ್ತಾರೆ ಓದಿನ ಬಗ್ಗೆ ಅವರು ಗರ್ವ ಪಡ್ತಾರೆ, ಕೆಲವೊಬ್ರು ತಮ್ಮಲ್ಲಿರುವಂತ ಬಲದ ಬಗ್ಗೆ ಗರ್ವ ಪಡ್ತಾ ಇರ್ತಾರೆ, ಕೆಲವೊಬ್ಬರು ತಮಗೆ ಆಗಿರುವಂತ ಆಸ್ತಿ ಬೆಳ್ಳಿ ಬಂಗಾರದ ನಿಮಿತ್ತವಾಗಿ ಗರ್ವ ಪಡ್ತಾ ಇರ್ತಾರೆ, ಕೆಲವೊಬ್ಬರು ತಮ್ಮ ಅಂದನೇ, ನನ್ನಂತ ಸುಂದರ ಯಾರಿಲ್ಲ, ನನ್ನಷ್ಟು ಅಂದ ಯಾರಿಲ್ಲ ಅಂತೇಳಿ ಅಂದದ ನಿಮಿತ್ತವಾಗಿ ಕೆಲವೊಂದು ಗರ್ವ ಪಡ್ತಾರೆ. ಗರ್ವ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತದೆ. ಆದ್ರೆ ನಾವು ನೋಡ್ತೇವೆ, ಇಲ್ಲಿ ಕೂತಿರುವಂತ ಯಾರಲ್ಲೇ ಆಗ್ಲಿ ಅಥವಾ ಈ ನನ್ನ ಮಾತುಗಳನ್ನು ಕೇಳುವಂತ ಯಾರಲ್ಲೇ ಆಗ್ಲಿ, ಒಂದ್ ವೇಳೆ ಗರ್ವ ಅಂತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಒಂದ್ ವೇಳೆ ಬಂದಿತ್ತಪ್ಪ ಅಂತಂದ್ರೆ, ಅತಿಶಯ ಅಂತಕ್ಕಂಥದ್ದು, ನಮ್ಮನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಇನ್ನೊಬ್ಬರನ್ನು ಕೀಳು ದೃಷ್ಟಿಯಿಂದ ನೋಡುವಂತ ಸ್ವಭಾವ ಗುಣಲಕ್ಷಣ ಒಂದ್ ವೇಳೆ ನಮ್ಮ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ ಇತ್ತಪ್ಪ ಅಂದ್ರೆ, ದೇವರ ಕೋಪ ಅಂತಕ್ಕಂಥದ್ದು ನಮ್ಮ ತಲೆ ಮೇಲೆ ಅದು ಯಾವಾಗಲೂ ತೂಗಾಡ್ತಾನೆ ಇರ್ತದೆ, ಕತ್ತಿ ಹಂಗ. ಅರ್ಥ ಆಗ್ಲತ್ತದ್ರಿ? ಅದಕ್ಕೆ ನಮ್ಮ ಜೀವಿತದಲ್ಲಿ ಎಷ್ಟೇ ಹಣ ಇದ್ರೂ ಕೂಡ, ನಮಗೆಷ್ಟೇ ಆಸ್ತಿ ಇದ್ರು ಕೂಡ, ನಮಗೆಷ್ಟೇ ಬಲ ಶಕ್ತಿ ಇದ್ರು ಕೂಡ ಏನಾಗ್ಬೇಕ್ರಿ, ಅದು ಗರ್ವ ಪಡಬಾರ್ದು. ಏನಾಗ್ಬಾರ್ದ್ರಿ? ಗರ್ವ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಬರಬಾರ್ದು. ಗರ್ವ ಬಂತಂದ್ರೆ ಏನ್ ಬರ್ತದೆ ನಮ್ಮ ತಲೆ ಮೇಲೆ? ಏನ್ ಬರ್ತದ್ರಿ? ದೇವರ ಕೋಪ ಅಂತಕ್ಕಂಥ ಕತ್ತಿ ಬರ್ತದ. ಅದಕ್ಕೆ ನಾವು ಏನ್ ಮಾಡ್ಬಾರ್ದು ಅಂದ್ರೆ ಗರ್ವ ಪಡಬಾರ್ದು.
ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಾವು ಯಾವುದೋ ಒಂದು ವಿಷಯದಲ್ಲಿ ಗರ್ವಿಷ್ಠರಾಗಿ ನಾವು ಒಂದು ವೇಳೆ ಜೀವಿಸಿದ್ದೀವಪ್ಪ ಅಂತಂದ್ರೆ, ಇಂಥ ಗುಣಲಕ್ಷಣ ನಮ್ಮಲ್ಲಿತ್ತಪ್ಪ ಅಂತಂದ್ರೆ, ಇವತ್ತು ದೇವ್ರ ನಿನ್ ಜೊತೆ ಮಾತಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಅಯ್ಯ ಪಾಸ್ಟ್ರೇ ಅಣ್ಣ, ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ನಾನು ತಿಳಿಯದೆ ಗರ್ವಿಷ್ಠಳಾಗಿ ನಾನು ಜೀವಿಸಿದ್ದೇನೆ, ಇದು ಹೇಗೆ ನಾನು ಇದರಿಂದ ಹೊರಗಡೆ ಬರಲಿ ಎಂಬುದಾಗಿ ನೀನು ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಕೇಳ್ತಾ ಇದ್ದೆಪ್ಪ ಅಂತಂದ್ರೆ, ದೇವರ ವಾಕ್ಯದಲ್ಲಿ ನೋಡ್ತೀವಿ. ಓದಮ್ಮ 26ನೇ ವಚನ. ಹಿಜ್ಕೀಯನು ತನ್ನ ಗರ್ವವನ್ನು ಬಿಟ್ಟು ಯೆರೂಸಲೇಮಿನವರೊಡನೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ಅವರ ಜೀವಮಾನದಲ್ಲಿ ಯೆಹೋವನ ಕೋಪವು ಅವನ ಮೇಲೆ ಬರಲಿಲ್ಲ. ಯೆಹೋವನ ಕೋಪವು ಅವರ ಮೇಲೆ ಏನ್ ಮಾಡ್ಲಿಲ್ಲ ಅಂತ ಬರಲಿಲ್ಲ ಅಂತ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯಾರೇ ಇರಲಿ, ಎಂಥವರೇ ಆಗಿರ್ಲಿ, ಯಾರು ದೇವರ ಎದುರುಗಡೆ ತಮ್ಮನ್ನು ತಾವು ತಗ್ಗಿಸ್ಕೊಳ್ತಾರಲ್ಲ, ಯಾರು ತಮ್ಮನ್ನು ತಾವು ದೀನರಾಗಿರ್ತಾರಲ್ಲ, ಯಾರು ತಮ್ಮನ್ನು ತಾವು ನಮಗಿಂತಲೂ ಇತರರು ಶ್ರೇಷ್ಠರು ಎಂಬುದಾಗಿ ಯಾರು ತಿಳ್ಕೊಳ್ತಾರಲ್ಲ, ನಾವು ನೋಡ್ತೇವೆ ಅವರ ಮೇಲೆ ದೇವರ ಕೋಪ ಅಂತಕ್ಕಂಥದ್ದು ಇರಂಗಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಇವತ್ತಿನಿಂದ ಒಂದು ಪಾಠವನ್ನು ಕಲ್ತ್ಕೊಳ್ಳೋಣ ನನ್ನ ಪ್ರೀತಿಯ ಸಹೋದರನೇ ಸಹೋದರಿ. ಇವತ್ತು ನಾವೆಲ್ಲರಿಗೊಂದು ಪಾಠವನ್ನು ಕಲ್ತ್ಕೊಳ್ಳೋಣ. ನಮ್ಮ ಜೀವಿತದಲ್ಲಿ ದೇವರ ಕೋಪದಿಂದ ತಪ್ಪಿಸ್ಕೊಳ್ಬೇಕಪ್ಪ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ನಮ್ಮನ್ನು ತಗ್ಗಿಸ್ಕೊಳ್ಳುವಂತ ಸ್ವಭಾವ ಪ್ರತಿಯೊಬ್ಬರಲ್ಲಿ ಇರ್ಬೇಕಂತೇಳಿ. ನನ್ನ ತಮ್ಮ ತಂಗಿ, 2024ನೇ ವರ್ಷದ ಕೊನೆಯ ಭಾಗಕ್ಕೆ ನೀನು ನಾನು ಬಂದಿದ್ದೇವೆ. ಇಡೀ ವರ್ಷವೆಲ್ಲ ಹೇಗೆ ಜೀವಿಸಿದ್ದೇವೆ, ಯಾವ ರೀತಿಯಾಗಿ ನಾವು ಜೀವಿಸಿದ್ದೇವೆ. ಒಂದ್ ವೇಳೆ ಗರ್ವಿಷ್ಠನಾಗಿ ಅತಿಶಯಪಟ್ಟು ಈ ಲೋಕದಲ್ಲಿ ನಮಗಿರುವಂತ ಕೆಲವೊಂದು ವಿಷಯಗಳಲ್ಲಿ ನಾವು ಗರ್ವ ಪಟ್ಟಿದ್ದೇವಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಎಷ್ಟು ಮಾತ್ರಕ್ಕೂ ಆತನು ಗರ್ವಿಷ್ಠರನ್ನು ಸಹಿಸುವುದಿಲ್ಲ ಅಂತೇಳಿ ದೇವರ ವಾಕ್ಯದ ನೋಡ್ತೇವೆ. ಗರ್ವಿಷ್ಠರನ್ನು ದೇವರು ದೂರದಿಂದಲೇ ಆತನು ಗುರುತಿಸ್ತಾನಂತ. ಹಲ್ಲೆಲೂಯಾ. ದೇವರು ಗರ್ವಿಷ್ಠರನ್ನು ಏನ್ ಮಾಡ್ತಾನಂತ? ಗರ್ವಿಷ್ಠರನ್ನು ದೇವರು ದೂರದಿಂದಲೇ ಆತನು ಗುರುತಿಸಿ ಆತನ ಏನ್ ಮಾಡ್ತಾನಂದ್ರೆ ಅವರನ್ನು ಎದುರಿಸ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ದೀನರಿಗಾದರೂ ಆತನು ತನ್ನ ಕೃಪೆಯನ್ನು ಕೊಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಗರ್ವವನ್ನು ಬಿಟ್ಟು, ಅಹಂಭಾವವನ್ನು ಬಿಟ್ಟು, ನಮ್ಮಲ್ಲಿರುವಂತಹ ಅತಿಶಯವನ್ನು ಬಿಟ್ಟು ನಾವೆಲ್ಲರೂ ಕೂಡ ನಾವು ದೀನರಾಗಿ ಒಂದ್ ವೇಳೆ ಜೀವಿಸ್ತಾದ್ರೆ ಖಂಡಿತವಾಗಿ ದೇವರ ಕೋಪದಿಂದ ನಾವು ತಪ್ಪಿಸ್ಕೊಳ್ತೀವಿ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಅರ್ಥ ಆಗ್ಲತ್ತದ ನನ್ನ ಮಾತ? ದೇವರ ಕೋಪದಿಂದ ತಪ್ಪಿಸಿಕೊಳ್ಳೋದಕ್ಕೆ ಮೊಟ್ಟ ಮೊದಲನೇ ರೆಮಿಡಿ ಯಾವದ್ರಿ? ತನ್ನನ್ನು ತಾನು ತಗ್ಗಿಸಿಕೊಳ್ಳೋರ ಮೇಲೆ ಏನ್ ಬರಂಗಿಲ್ಲ? ದೇವರ ಕೋಪ ಅಂತಕ್ಕಂಥದ್ದು ಬರಂಗಿಲ್ಲ. ಎರಡನೇದಾಗಿ ನಾವು ನೋಡೋಣ, ದಯವಿಟ್ಟು ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ. ಲೂಕನ್ ಬರೆಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ. ಯಾರಾದರೂ ದಯಮಾಡಿ ಒಬ್ಬರು ಹೋದ್ರೆ ಲೂಕನ್ ಬರೆಸುವಾರ್ತೆ 3ನೇ ಅಧ್ಯಾಯ 7ನೇ ವಚನ. ಹೀರಲಾಗಿ ಅವನು ತನ್ನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಹೊರಟು ಬಂದ ಜನರಿಗೆ ಎಲೆ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವಂತ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ನಿಮಗೆ ಉಪದೇಶ ಮಾಡಿದವರು ಸಾಕಮ್ಮ. ಇಲ್ಲಿ ನಾವು ನೋಡ್ತೇವೆ, ಭಕ್ತನಾದಂತ ಯೋಹಾನನು ಅನೇಕರ ಆತನ ಹತ್ರ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕು ಎಂಬುದಾಗಿ ಅನೇಕರು ಬರ್ತಾ ಇದ್ದಾರೆ. ಬರುವಂತ ಜನರಿಗೆ ಬರ್ರಪ್ಪ, ಬರ್ರಿ ನೀರಾಗ ಮುಗಿಸ್ತೀನಿ, ಬರ್ರಿ ಬ್ಯಾಪ್ಟಿಸಮ್ ಕೊಡ್ತೀನಿ, ಬರ್ರಿ ದೀಕ್ಷಾ ಕೊಡ್ತೀನಿ ಬರ್ರಿ ಅಂತ ಹೇಳ್ಕೊಟ್ಟನ. ಇವತ್ತು ನಾವೇನ್ ಮಾಡ್ತೀವಿ ಪಾಸ್ಟರ್ಗಳು? ಬ್ಯಾಪ್ಟಿಸಮ್ ತಗೋರಿ, ರಕ್ಷಣೆ ಅಂದ್ರೆ ಎಲ್ಲ ಪಾಸ್ಟರ್ ಹೇಳ್ತಾನೆ ಇರ್ತಾರೆ ಚರ್ಚ್ನಾಗ. ಆದ್ರೆ ಇಲ್ಲಿ ಏನ್ ಮಾಡ್ಯಾರಂತ? ಬ್ಯಾಪ್ಟಿಸಮ್ ತಗೋಬೇಕು, ದೀಕ್ಷಾ ಸ್ನಾನ ತಗೋಬೇಕು, ನಾವು ದೀಕ್ಷಾ ತಗೋಬೇಕು, ಒಳ್ಳೆಯವ್ರಾಗಿ ಜೀವಿಸ್ಬೇಕು, ದೇವ್ರಿಗೆ ಇಷ್ಟಕರವಾಗಿ ಜೀವಿಸ್ಬೇಕು ಅಂತೇಳಿ ಲೈನ್ ಹತ್ತಿರಂತ ಪೂರ ಯೋರ್ದನ್ ನದಿ ಹತ್ರ. ಎಷ್ಟು ಜನ ಹತ್ತಿರಂತ್ರಿ? ಲೈನ್ ಹತ್ತಿರಂತ ಪೂರ. ಲೈನ್ ಹತ್ತದವ್ರಿಗೆ ಈತನ ಪ್ರೀತಿ ಮಾಡ್ಕರ್ದ ಬ್ಯಾಪ್ಟಿಸಮ್ ಕೊಡ್ಬೇಕೇನು ಬೈಬೇಕ್ರಿ? ಬಯ್ಯ ಪಾಸ್ಟರ್ಗೆ ಯಾರು ಸೇರಲ್ಲ. ಜರ ಗದರ್ಶಿ ವಾಕ್ಯ ಹೇಳಿದ್ರೆ ಇವತ್ತು ಜನರಿಗೆ ಇಷ್ಟ ಆಗಲ್ಲ. ಬರೇ ಪ್ರೀತಿ ಬೇಕು ಅವ್ರಿಗೆ. ಏನ್ ಬೇಕು? ಚರ್ಚಿಗೆ ಬಂದವರಿಗೆಲ್ಲ ಮಾಲಿಶ್ ಮಾಡ್ಬೇಕು, ಎಲ್ಲರಿಗೆ ಬಹಳ ಪ್ರೀತಿನೇ ಬೇಕು, ಎಲ್ಲರಿಗೆ ಪ್ರೀತಿನೇ ಮಾಡ್ಬೇಕು. ಯಾವ ಸೇವಕ, ಯಾವ ಪಾಸ್ಟರ್ ಬರೇ ಪ್ರೀತಿ ಬಗ್ಗೆನೇ ಹೇಳ್ತಾನೆ, ಪ್ರೀತಿ ಬಗ್ಗೆನೇ ಹೇಳ್ತಾನೆ. ಒಂದ್ ದಿವಸ ಆತ ನಿಮಗೆ ಡಯಾಬಿಟಿಕ್ ಪೇಷಂಟ್ ಆಗಿ ಮಾಡ್ತಾನೆ, ನೆನ್ಪಿಟ್ಕೋರಿ ನೀವು. ಶುಗರ್ ಪೇಷಂಟ್ ಆಗಿ ಮಾಡ್ಬಿಡ್ತಾರ. ದಿನ ಸಕ್ಕರೆ ಕೊಟ್ರೆ, ದಿನ ಶುಗರ್ ಕೊಟ್ರೆ ಏನಾಗ್ತದ್ರಿ ಮತ್ತೆ? ದೇವ್ರ ಕೋಪದ ಬಗ್ಗೆ ಮಾತಾಡಲ್ಲ, ನರಕದ ಬಗ್ಗೆ ಮಾತಾಡಲ್ಲ, ರಕ್ಷಣೆ ಬಗ್ಗೆ ಮಾತಾಡಲ್ಲ. ಓ ಸಹೋದರಿ, ದೇವ್ರು ನಿನಗೆ ಆಶೀರ್ವಾದ ಮಾಡ್ತಾನೆ. ಓ ಸಹೋದರನೇ, ದೇವ್ರು ನಿನಗೆ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಯಾವಾಗ ಮಾಡ್ತಾನ? ನೀ ಮನಸ್ಸು ಬಂದಂಗ ಲಗಾಮೇಲೆ ಕುದುರೆ ಹಂಗ ಲೋಕದಾಗ ಎಲ್ಲ ಕಡೆ ತಿರುಗಿದ್ರೆ ದೇವ್ರು ನಿನಗೆ ಆಶೀರ್ವಾದ ಮಾಡ್ತಾನ. ಏನು ಇವತ್ತಿನ ಸಂದೇಶ ಯಾಕಡೆ ಹೋಗ್ಲತ್ತವ? ಇವತ್ತಿನ ಸೇವೆ ಯಾಕಡೆ ಹೋಗ್ಲತ್ತದ? ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆಂಬುದನ್ನು ಸಂದರ್ಭದಲ್ಲಿ ಲೂಕ 3:7 ನೋಡ್ತೇವೆ. ಮಾನಸಾಂತರ
ಪಡುವುದರಿಂದ ನಾವು ದೇವರ ಕೋಪವನ್ನು ತಪ್ಪಿಸ್ಕೊಳ್ಬೋದು ಅಂತ ಹೇಳಿರಿ. ಹಲ್ಲೆಲೂಯಾ. ಏನ್ ಮಾಡೋದ್ರಿಂದ ದೇವ್ರ ಕೋಪ ತಪ್ಪಿ ಹೋಗ್ತದ್ರಿ? ಮಾನಸಾಂತರ, ಮಾಡಿದಂತ ತಪ್ಪು, ಮಾಡಿದಂತ ಪಾಪ ಪ್ರತಿಯೊಂದನ್ನು ಒಪ್ಪಿಕೊಳ್ಳುವುದರಿಂದ ದೇವ್ರ ಕೋಪ ನಮ್ಮ ಮೇಲಿಂದ ಹೋಗ್ತದೆ ಅಂತ ಹೇಳಿ. ಹಲ್ಲೆಲೂಯಾ. ಒಂದು ವೇಳೆ ನಾವು ಏನು ತಪ್ಪು ಮಾಡಿದ್ರು, ಏನು ಪಾಪ ಮಾಡಿದ್ರು, ಎಷ್ಟು ಅವಿಧೇಯರಾದ್ರೂ, ಎಷ್ಟು ಮಂಡದರಾದ್ರೂ, ಯಾರೇ ಹೇಳಿದ್ರು ನಾವು ಕೇಳಿಲ್ಲ ಅಂತ ಹೇಳಿರಿ, ಏನಿರ್ತದೆ? ದೇವ್ರ ಕೋಪ ಇರ್ತದೆ. ಸಿಂಪಲ್. ಅದೇ ಮನೆಗೆ ತಂದೆ ತಾಯಿ ಹೇಳಿದ್ರು ಅಂತೇಳಿ, ತಂದೆ ತಾಯಿ ಮಾತು ಹೇಳಿದ್ಮೇಲೆ ಮಕ್ಕಳು ಕೇಳಿದ್ರಂದ್ರೆ ಏನಿರ್ತದ? ಮಕ್ಕಳು ಸೈಕಲ್ ಕೇಳತ್ತಾರಂದ್ರೆ ಅವರಪ್ಪ ಗಾಡಿನೇ ಇಸ್ಕೊಡ್ತಾನ. ನನ್ನ ಮಗ ಅಂದ್ರೆ ಏನ್ ತಿಳಿದ್ರಂತ ನಾವು. ಯಾಕೆ ಹೇಳಿದ್ದೇನ್ ಮಾಡ್ಲತ್ತನವ? ಕೇಳತ್ತಾನ. ಕೇಳಲಾರ್ದವ್ರಿಗೆ ಸೈಕಲ್ ಇಲ್ಲ, ಏನ್ ಸಿಗ್ತದ? ಒಬ್ಬರು ಬೆಲ್ಟೆ ಉಸ್ತಾರ. ಹೌದಲ್ಲ? ಸೊ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂತ ನಮ್ಮೆಲ್ಲರಿಗೂ ದೇವರ ವ್ಯಕ್ತಿ ಏನು ಹೇಳ್ತಾ ಇದ್ದಾನಂದ್ರೆ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ದೇವರ ನಮ್ಮ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಇವತ್ತು ನಾವು ನೋಡ್ತಿದ್ದೇವೆ. ಎರಡನೇದಾಗಿ, ದೇವರ ಕೋಪದಿಂದ ನಾವು ಹೇಗೆ ತಪ್ಪಿಸಿಕೊಳ್ಬಹುದಪ್ಪ ಅಂತಂದ್ರೆ, ಮಾನಸಾಂತರ ಪಡುವುದರಿಂದ. ಮಾಡಿದಂತ ತಪ್ಪು, ಮಾಡಿದಂಥದ್ದು ನಮ್ಮ ಗಮನಕ್ಕೆ ಬಂದಾಗ, ದೇವರು ನಮಗೆ ಹೇಳಿದಾಗ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ಅಂತ ಹೇಳಿರಿ, ಅದರಿಂದ ಏನು ಸಿಗ್ತದೆ? ನಮ್ಗೆ ಪರಿಹಾರ ಅಂತಕ್ಕಂಥದ್ದು ಸಿಗ್ತದೆ. ಮಾನಸಾಂತರ ಪಡುವುದರಿಂದ ನಾವು ದೇವರ ಕೋಪಕ್ಕೆ ಗುರಿಯಾಗುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಓದ್ತಾರೆ ಯಾರಾದರೂ? ಮೂರನೇದಾಗಿ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಯೋಹಾನ್ ಬರೆಸುವಾರ್ತೆ 3:36 ವಚನ ಯಾರಾದರೂ ಓದ್ತೀರಾ? ಯೋಹಾನ್ ಬರೆಸುವಾರ್ತೆ 3:36 ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾಗದವನಿಗೆ ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಹಲ್ಲೆಲೂಯಾ. ಮೂರನೇದಾಗಿ, ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗ ಯಾವುದಪ್ಪ ಅಂತಂದ್ರೆ, ಸರಳವಾಗಿ ಬೈಬಲ್ ಹೇಳ್ತದೆ, ಸರಳವಾಗಿ ಸತ್ಯವೇದ ಹೇಳ್ತದೆ, ಸರಳವಾಗಿ ದೇವರ ವಾಕ್ಯ ಹೇಳ್ತದೆ. ದೇವರು ಹೇಳ್ತಾನೆ, ಕ್ರಿಸ್ತನಿಗೆ ಯಾರು ಒಳಗಾಗ್ತಾರೋ ಅವರು ದೇವರ ಕೋಪದಿಂದ ತಪ್ಪಿಸ್ಕೊಳ್ತಾರ ಅಂತ ಹೇಳಿ. ಹಲ್ಲೆಲೂಯಾ. ಏನ್ರಿ? ಅವ್ರು ಎಂತ ಕೂನಿಕೋರರಾಗಿರ್ಲಿ, ಅವ್ರೆಂತ ಪಾಪಿಷ್ಟರಾಗಿರ್ಲಿ, ಅವ್ರೆಂತ ದುರ್ಮಾರ್ಗಗಳಾಗ್ಲಿ, ಅವ್ರು ಎಂಥವ್ರೇ ಆಗಿರ್ಲಿ, ಅವರ ಮೇಲೆ ದೇವರ ಕೋಪದಿಂದ ಅವರು ಒಂದ್ ವೇಳೆ ತಪ್ಪಿಸ್ಕೊಳ್ಬೇಕಪ್ಪ ಅಂತಂದ್ರೆ ಅವ್ರಿಗಿರುವಂತ ಏಕೈಕ ಮಾರ್ಗ ಏನಪ್ಪಾ ಅಂತಂದ್ರೆ, ಕ್ರಿಸ್ತನಿಗೆ ಅವ್ರು ಏನಾಗ್ಬೇಕಂದ್ರೆ ಒಳಗಾಗ್ಬೇಕಂತ ಹೇಳಿ. ಹಲ್ಲೆಲೂಯಾ. ಯಾರು ಯೇಸು ಕ್ರಿಸ್ತನಿಗೆ ಒಳಗಾಗ್ತಾರೋ, ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ತಾರೋ ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ದೇವರ ಕೋಪದಿಂದ ಅವ್ರು ಏನ್ ಮಾಡ್ತಾರೆ? ತಪ್ಪಿಸಲ್ಪಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದ್ ವೇಳೆ ನಾವು ಕ್ರಿಸ್ತನಿಗೆ ಒಂದ್ ವೇಳೆ ಒಳಗಾಗ್ಲಿಲ್ಲಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನಿಗೆ ನಾವು ಒಂದ್ ವೇಳೆ ಒಳಗಾಗ್ಲಿಲ್ಲಪ್ಪ ಅಂದ್ರೆ, ಆತನನ್ನು ಅಂಗೀಕರಿಸಲಿಲ್ಲಪ್ಪ ಅಂತಂದ್ರೆ, ನಾವು ನೋಡ್ತೇವೆ ದೇವರ ಕೋಪ ಅಂತಕ್ಕಂಥದ್ದು ನಮ್ಮ ಮೇಲಿಂದ ಹೋಗುದಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾಕೆ ದೇವ್ರ ಕೋಪ ಹಂಗಿಲ್ಲ ಅಂದ್ರೆ, ನಮ್ಮಲ್ಲಿ ಜನ್ಮ ಪಾಪ ಕರ್ಮ ಪಾಪ ಎರಡು ನಮ್ಮ ತಲೆ ಮೇಲೆ ಅವರಿ. ಪಾಪ ಯಾವರಿ ನಮ್ಮ ತಲೆ ಮೇಲೆ? ಜನ್ಮ ಪಾಪ ಮತ್ತು ಕರ್ಮ ಪಾಪ ಎರಡು ಕೂಡ ಎಲ್ಲವ ಮನುಷ್ಯನ ತಲೆ ಮೇಲೆ ಅವ. ಅದಕ್ಕೆ ನೋಡ್ರಿ, ಹುಟ್ಟಿದ ತಕ್ಷಣ ತಾಯಿ ಗರ್ಭದಿಂದ ಒಂದ್ ಮಗು ಹೊರಗೆ ಬಂದ ತಕ್ಷಣ ನಕ್ಕೋತ್ ಯಾರೇ ಬರೋದು ನೋಡ್ರಿ. ಕ್ಯೂರಿಗೆ ಹುಟ್ಟಿದ ಕೂಸು ನಕ್ಕೋತೆ ಬಂದದಪ್ಪ ಒಳಗಿಂದ ಅಂತ ಹೇಳಿದೆ. ಯಾರಿಗೆ ಕೇಳ್ರಿ? ಹುಟ್ಟಿದ ಪ್ರತಿ ಮಗು ಪ್ರಪಂಚ ಕಂಡ ತಕ್ಷಣ ಅಳ್ತದ. ಯಾಕೆ ಗೊತ್ತಾ? ಅದಂತದಂತ ದೇವ್ರಿಗೆ, ಅಪ್ಪು ನನಗಿಂತ ಪಾಪ ತುಂಬಿದ ಲೋಕದಾಗ ನನಗೆ ಯಾಕೆ ತಂದು ಅಪ್ಪ ಅಂದ ಅಳ್ತದಂತದು. ಹಂಗ ನಾವು ನೋಡ್ತೇವೆ, ಕ್ರಿಸ್ತನಿಗೆ ಒಳಗಾಗೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ನಾವು ದೇವರ ಕೋಪದಿಂದ ತಪ್ಪಿಸಲ್ಪಡ್ತೀವಿ. ಕಾರಣ ಏನಪ್ಪಾ ಅಂದ್ರೆ, ಕ್ರಿಸ್ತನಿಗೆ ಮಾತ್ರ ನಾವು ಒಳಗಾಗ್ಬೇಕಂದ್ರೆ, ಯೇಸು ಕ್ರಿಸ್ತನಿಗೆ ಮಾತ್ರ ಯಾಕೆ ಆತನ ಮಾತು ಕೇಳಬೇಕು, ಆತನಿಗೆ ಒಳಗಾಗ್ಬೇಕು ಅಂದ್ರೆ, ಆತನೊಬ್ಬನೇ ಏನ್ ಮಾಡಿದಾನೆ ಅಂದ್ರೆ ಇಡೀ ಮಾನವ ಜಾತಿಗೋಸ್ಕರವಾಗಿ, ಒಂದು ಜನಾಂಕ ಕ್ರೈಸ್ತರಿಗಲ್ಲ, ನಾನು ಮಾತಾಡ್ತಾ ಆಗ್ಲತ್ತದ್ರಿ, ಇಡೀ ಭೂಮಿ ಮೇಲಿರುವಂತ ಪ್ರತಿಯೊಬ್ಬ ಮಾನವನಿಗೋಸ್ಕರವಾಗಿ ಅವರು ಮಾಡುವಂತ ಮತ್ತು ಮುಂದೆ ಮಾಡಲಿಕ್ಕಿರುವಂತ ಎಲ್ಲ ತಪ್ಪುಗಳಿಗೆ, ಪಾಪಗಳಿಗಾಗಿ ಆತನು ಅವರ ಮೇಲೆ ಬರ್ತಕ್ಕಂಥ ಶಿಕ್ಷೆಯನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆತನು ಹೊತ್ಕೊಂಡಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ.
ಇವತ್ತು ಅನೇಕರಿಗೆ ಇವತ್ತು ಸತ್ಯ ಅರ್ಥ ಆಗಲಾರದೆ ಇವತ್ತು ಅನೇಕರು ಪ್ರಶ್ನೆ ಮಾಡ್ತಾರೆ, 3 ಮಳೆಗಳಿಂದ ಆತನಿಗೆ ಕೆಳಗಿಳಿದು ಬರ್ಲಿಕ್ಕಾಗ್ಲಿಲ್ಲ, ಆತನೆಂತ ದೇವರು ಎಂಬುದಾಗಿ ಅನೇಕರು ಪ್ರಶ್ನೆ ಕೇಳ್ತಾರೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಒಂದ್ ವೇಳೆ ಆತನು ಶಿಲ್ಬೆ ಮೇಲೆ 3 ಮಳೆಗಳ ಮೇಲೆ ಆತನು ತೂಗ ಹಾಕೊಳ್ಳಿಲ್ಲಪ್ಪ ಅಂತಂದ್ರೆ ಇವತ್ತು ನೀನು ಸ್ವತಂತ್ರವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಯಾಕೆ ಆತನು ಕಾಲುಗಳಲ್ಲಿ ಮೊಳೆಯನ್ನು ಹೊಡೆಯಲ್ಪಟ್ರಪ್ಪ ಅಂತಂದ್ರೆ, ನೀನು ನಡೆಯಬಾರದಂತ ಸ್ಥಳಗಳಲ್ಲಿ ಹೋಗಿ ಪಾಪ ಮಾಡಿದ್ರಿಂದ ನಿನ್ನ ಕಾಲಿಗೆ ಶಿಕ್ಷೆ ಬರಬೇಕಾಗಿತ್ತು. ಆದ್ರೆ ಆತನು ಆ ಶಿಕ್ಷೆಯನ್ನು ತನ್ನ ಕಾಲಿನಲ್ಲಿ ಆತನು ತೆಗೆದುಕೊಂಡಿದ್ದಾನೆ. ಆತನ ಕೈಗಳಲ್ಲಿ ಯಾಕೆ ಮಳೆಯನ್ನು ಹೊಡೆದ್ರಪ್ಪ ಅಂತಂದ್ರೆ, ನೀನು ನಿನ್ನ ಕೈಗಳಿಂದ ಮಾಡಬಾರದಂತ ಅನ್ಯಾಯ, ಮಾಡಬಾರದಂತ ಪಾಪದ ಕೃತ್ಯಗಳು ಇದೇ ಕೈಯಿಂದ ನೀನು ಮಾಡಿದ್ರಿಂದ ಈ ಕೈಗೆ ನಿನಗೆ ಶಿಕ್ಷೆ ಬರಬೇಕಾಗಿತ್ತು. ಆದ್ರೆ ದೇವರು ಏನ್ ಮಾಡಿದಾನೆ ಅಂದ್ರೆ, ಯೇಸು ಕ್ರಿಸ್ತನ ಮೇಲೆ ಈ ದಂಡೆಯನ್ನು ಹಾಕಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಇವತ್ತು ಆತನ ತಲೆ ಮೇಲೆ ಮುಳ್ಳಿನ ಕಿರೀಟ ಯಾಕೆ ಇಟ್ರು ಎಂಬುದಾಗಿ ನೋಡುತ್ತೆ ಸಂದರ್ಭದಲ್ಲಿ. ಇವತ್ತು ಪ್ರತಿಯೊಬ್ಬ ಮನುಷ್ಯನು ತಲೆಯಿಂದ ಕೆಟ್ಟ ಕೆಟ್ಟ ಆಲೋಚನೆ ಮಾಡಿ ಕೆಟ್ಟ ಕೆಟ್ಟ ಪಾಪದ ಆಲೋಚನೆಗಳಲ್ಲಿ ಪಾಪದ ಜೀವಿತವನ್ನು ಜೀವಿಸಿದ್ರಿಂದ ಆತನು ಪ್ರತಿಯೊಬ್ಬರ ತಲೆಗೆ ಬರುವಂತ ಶಿಕ್ಷೆಯನ್ನು, ಆಲೋಚನೆಗಿಂದ ಬರುವಂತ ಪಾಪದ ಶಿಕ್ಷೆಯನ್ನು ಆತನು ತನ್ನ ಮೇಲೆ ಮುಳ್ಳಿನ ಕಿರೀಟವನ್ನು ಇಟ್ಕೊಂಡು ಅದನ್ನು ಆತನು ಹೊತ್ಕೊಂಡನು. ನಾವು ನೋಡ್ತೇವೆ, ಆತನು ಶಿಲ್ವೆ ಮೇಲಿದ್ದಂತ ಸಂದರ್ಭದಲ್ಲಿ ಯಾಕೆ ಆತನಿಗೆ ಈಟಿಯನ್ನು ಹೃದಯದಲ್ಲಿ ಚುಚ್ಚಿದ್ರು ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ, ನಾವು ಹೃದಯದಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು, ಕೆಟ್ಟ ಕೆಟ್ಟ ಪಾಪಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಜೀವಿಸ್ತಾ ಇರೋದ್ರಿಂದ ಆತನ ಹೃದಯಕ್ಕೆ ಈಟಿ ಚುಚ್ಚಿದ್ರು. ನಾವು ನೋಡ್ತೇವೆ, ಮನುಷ್ಯನು ಮಾಡಿದಂತ ಪ್ರತಿಯೊಂದು ತಪ್ಪಿಗೆ ಪ್ರಾಯಶ್ಚಿತ್ತ ಬಲಿಯಾಗಿ ಒಂದು ಕುರಿಯಂತೆ ಆತನು ಯೇಸು ಕ್ರಿಸ್ತನ ಶಿಲ್ಬೆ ಮೇಲೆ ಬಲಿಯಾಗಿದ್ದರಿಂದ ಆತನಿಗೆ ಯಾರು ಒಳಗಾಗ್ತಾರೋ ಅವ್ರಿಗೆ ಮಾತ್ರ ದೇವರ ಕೋಪ ಅವ್ರ ಮೇಲೆ ಇರಂಗಿಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವಂತ 3ನೇ ಮಾರ್ಗ ಯಾವುದಪ್ಪ ಅಂತಂದ್ರೆ, ಕ್ರಿಸ್ತನಿಗೆ ಒಳಗಾಗುವುದರಿಂದ. ಹಲ್ಲೆಲೂಯಾ. ಕೊನೆಯದಾಗಿ ನಾವು ನೋಡಿ, ನಾವೆಲ್ಲರೂ ಕೂಡ ಪ್ರಾರ್ಥನೆ ಹೋಗೋಣ. ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವಂತ ಇನ್ನೊಂದು ಕೊನೆ ಮಾರ್ಗ ಯಾವುದು ಎಂಬುದಾಗಿ 2 ಕ್ರಾನಿಕಲ್ 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 30ನೇ ಅಧ್ಯಾಯ 8ನೇ ವಚನ ಓದ್ತೀರಾ? 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 30ನೇ ಅಧ್ಯಾಯ 8ನೇ ವಚನ ದಯವಿಟ್ಟು ಯಾರಾದರೂ ಓದ್ರಿ. ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣಿಯದವರಾಗಿರಬೇಡಿರಿ. ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣಿಯದವರಾಗಿರಬೇಡ್ರಿ. ಯೆಹೋವನಿಗೆ ಅಧೀನರಾಗಿರಿ. ಯೆಹೋವನಿಗೆ ಅಧೀನರಾಗಿರಿ. ನಿಮ್ಮ ದೇವರಾದ ಯೆಹೋವನು, ನಿಮ್ಮ ದೇವರಾದಂತ ಯೆಹೋವನು ಸದಾಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸಿರಿ. ಆಗ ನಿಮ್ಮ ಮೇಲಿರುವ ಆತನ ಉಗ್ರಕೋಪವು ತೊಲಗಿ ಹೋಗುವುದು. ಹಲ್ಲೆಲೂಯಾ. ನಾವು ನೋಡ್ತೇವೆ, ನನ್ನ ಪ್ರೀತಿಯ ಮಕ್ಕಳೇ, ದೇವರ ಕೋಪ ಯಾವಾಗ ತೊಲಗಿ ಹೋಗ್ತದಪ್ಪ ಅಂತಂದ್ರೆ, ದೇವರ ಕೋಪದಿಂದ ನಾವು ಹೇಗೆ ತಪ್ಪಿಸ್ಕೊಳ್ಬೇಕಪ್ಪ ಅಂತಂದ್ರೆ, ಕೊನೆಯದಾಗಿ 4ನೇದಾಗಿ ಒಬ್ಬ ವಿಶ್ವಾಸಿ, ಒಬ್ಬ ದೇವ್ರ ಮಗನು, ಒಬ್ಬ ರಕ್ಷಣೆ ಹೊಂದಂತವನು ಆತನು ದೇವರ ಕೋಪದಿಂದ ಹೇಗೆ ತಪ್ಪಿಸ್ಕೊಳ್ಬೇಕಪ್ಪ ಅಂತಂದ್ರೆ, ಆತನು ದೇವರು ಪ್ರತಿಷ್ಠೆ ಪಡಿಸಿಕೊಂಡಂತ ದೇವಾಲಯಕ್ಕೆ ಯಾವಾಗ ಹೋಗಿ ಆತನನ್ನು ಆರಾಧನೆ ಮಾಡ್ತಾರೋ ಆವಾಗ ಮಾತ್ರ ಏನಾಗ್ತದಂತ ದೇವರ ಕೋಪ. ಇವತ್ತು ಅನೇಕ ಕ್ರೈಸ್ತರ ಜೀವಿತ ನೋಡುವಾಗ, ಅನೇಕ ವಿಶ್ವಾಸಿ ಮಕ್ಕಳ ಜೀವಿತ ನೋಡುವಾಗ ಎಷ್ಟು ಭಯಂಕರವಾಗಿದೆ ಅಂತಂದ್ರೆ, ಡ್ಯೂಟಿ ಏನ್ರಿ, ಸಂಡೇ ಆರಾಧನೆ ತಪ್ಪಿಸಿ ಏನ್ ಮಾಡ್ತಾರೆ ಹೇಳಿ, ಜೋರಾಗಿ ಮಾತಾಡ್ರಿ. ಸಂಡೇ ಚರ್ಚ್ ಬಿಟ್ಟು, ಆರಾಧನೆ ಬಿಟ್ಟು ಎಲ್ಲಿಗೆ ಹೋಗ್ತಾರೆ? ಡ್ಯೂಟಿಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಮತ್ತೇನ್ ಮಾಡ್ತಾರೆ? ಲೋಕದಾಗ ಏನ್ ಮಾಡ್ತಾರೆ? ಟೈಮ್ ಪಾಸ್ ಮಾಡ್ತಾರೆ. ಅಂಥವ್ರ ಮೇಲೆ ಏನಿರ್ತದೆ ಅಂದ್ರೆ, ನೇರವಾಗಿ ದೇವರು ಏನ್ ಹೇಳ್ತಾನಂದ್ರೆ, ಆತನು ಪ್ರತಿಷ್ಠಿಸಿಕೊಂಡಂತ ಆಲಯಕ್ಕೆ ಆತನು ನೇಮಿಸಿದಂತ ಸಮಯದಲ್ಲಿ ನೀವು ಒಂದ್ ವೇಳೆ ಬರ್ಲಿಲ್ಲ ಅಂತ ಹೇಳಿರಿ, ನಿಮ್ಮ ಮೇಲೆ ಏನಿರ್ತದಂತ? ಎಷ್ಟು ಜನ ಚರ್ಚ್ ಬಿಟ್ಟು ಓಡಾಡಲ್ಲ? ಎಷ್ಟು ಜನ ರೆಗ್ಯುಲರ್ ಬರ್ತೀರಿ ಚರ್ಚ್ಗೆ? ಹೇಳೋಣ, ಎಷ್ಟು ಜನ ಬರ್ತೀರಿ ಹೇಳೋಣ? ರೆಗ್ಯುಲರ್ ತಪ್ಪಲಾರ್ದೆ ಎಷ್ಟು ಜನ ಬರ್ತೀರಿ? ನೀನ್ ಯಾಕೆ ಬಂದಿಲ್ಲಮ್ಮ, ನೀನ್ ಯಾಕೆ ಬಂದಿಲ್ಲಪ್ಪ ಅಂತ ನಾ ಯಜ್ಞಿಸ್ ಕೇಳಿದ್ರೆ 100 ಕಾರಣ ಹೇಳ್ಬೋದು ಇವತ್ತು ನೀವು ನನಗೆ. ಯಾರಿಗೆ? ನನಗೆ ಹೇಳ್ಬೋದು, ಅವಕಾಶ ಇದೆ. ಪಾಸ್ಟ್ರೇ ನಾವ್ ಇದಕ್ ಬರ್ಲಿಲ್ಲ, ಬ್ರದರ್ ನಾವ್ ಇದಕ್ ಬರ್ಲಿಲ್ಲ, ಬ್ರದರ್ ನಮ್ ಕಷ್ಟ ಏನ್ ನಿಮ್ಗೆ ಗೊತ್ತು, ನಾವು ಮಾಡ್ಲಿಲ್ಲ ಅಂದ್ರೆ ನಡಂಗಿಲ್ಲ, ಇಲ್ದ್ರೆ ನಮ್ ಹೊಟ್ಟಿ ತುಂಬಂಗಿಲ್ಲ, ನಮ್ ನಡೆ ಭಾಳ ಹೇಳ್ಬೋದು ನೀವು ನನಗೀಗ. ಆದ್ರೆ ದೇವ್ರಿಗೆ ಹೇಳ್ತೀರಿ? ಸಾಧ್ಯ ಇಲ್ಲ. ನಮ್ಮ ಮೂಲ ಪಿತೃಗಳು ಹೆಂಗಿದ್ರೆ ಅಂದ್ರೆ, ಇಸ್ರಾಯೇಲ್ರು ಹೆಂಗಿದ್ರೆ ಅಂದ್ರೆ, ದೇವ್ರ ಆಜ್ಞೆ ಎಷ್ಟು ಪಾಲಿಸ್ತಿದ್ರಪ್ಪ ಅಂತಂದ್ರೆ, ಆರಾಧನೆಯ ದಿನ ಅವ್ರ ಮನೆಯಲ್ಲಿ ಬೆಂಕಿನೂ ಹಾಕ್ತಿದ್ದಿಲ್ಲ ಅಂತವ್ರು. ಏನ್ ಹಾಕ್ತಿದ್ದಿಲ್ಲ ಅಂತ್ರಿ? ಆರಾಧನೆಯ ದಿನ, ದೇವರಿಗೆ ಆರಾಧನೆ ಮಾಡುವಂತ ಸಮಯ, ಅವತ್ತು ಅವ್ರ ಮನೆಗೆ ಏನ್ ಹಾಕ್ತಿದ್ದಿಲ್ಲ ಅಂತ?
ಬೆಂಕಿನೂ ಆಗ್ತದೆ, ಒಲೆ ಹಚ್ತಿದ್ದಿಲ್ಲ ಅಂತ. ಅಷ್ಟು ದೇವರನ್ನ ಏನ್ ಮಾಡ್ತಾರಂತವ್ರು, ದೇವರ ದಿನವನ್ನು ಗೌರವಿಸ್ತಾ ಇದ್ರಂತೆ, ಆರಾಧನೆ ದಿನವನ್ನು ಅವರು ಗೌರವಿಸ್ತಿದ್ರಂತೆ. ಆದ್ರೆ ಇವತ್ತು ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಎಲ್ಲ ಚರ್ಚ್ಗಳು ಒಂದೇ ಅಲ್ರಿ, ಮಂದ್ ಕಡೆ ತಿರುಗ್ತಾರೆ. ಇವತ್ತು ಎಲ್ಲ ಚರ್ಚ್ ಒಂದೇ ಅಂತ, ಎಲ್ಲ ಪಾಸ್ಟರ್ ಒಂದೇ ಅಂತ. ಬೈಬಲ್ನ ಹಂಗೆ ಬರ್ದದ ಹಂಗ. ಈಗ ನೀವು ಓದಿ ವಾಕ್ಯದ ಹಂಗೆ ಬರ್ದ, ಓದ್ರ ನೋಡಮ್ ಇನ್ನೊಂದ್ಸಲ ಏನ್ ಬರ್ದ. ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣಿಯದವರಾಗಿರಬೇಡಿರಿ. ಆಜ್ಞೆಗೆ ಮಣಿದವರಾಗಿರ್ಬೇಡ್ರಿ. ಯೆಹೋವನಿಗೆ ಅಧೀನರಾಗಿರಿ. ನಿಮ್ಮ ದೇವರಾದ ಯೆಹೋವನು, ನಿಮ್ಮ ದೇವರಾದಂತ ಯೆಹೋವನು ಸದಾ ಕಾಲಕ್ಕೂ ಪ್ರತಿಷ್ಠಿಸಿಕೊಂಡ. ಈ ಮಾತು ಬೈಬಲ್ ಕಂಟ್ರೋಲ್ ಮಾಡ್ಕೊಡ್ರಿ. ಸದಾ ಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನನ್ನು ಸೇವಿಸಿರಿ. ಎಲ್ಲಿ ಬರ್ಬೇಕಂತ್ರಿ? ಎಂತ ಚರ್ಚ್ ಬರ್ಬೇಕಂತ? ಅದು ಪವಿತ್ರಾಲಯ. ಆತನು ಪ್ರತಿಷ್ಠೆ ಮಾಡ್ಕೊಂಡನ, ಈ ಚರ್ಚ್ ದೇವ್ರ ಪ್ರತಿಷ್ಠೆ ಮಾಡ್ಕೊಂಡನ, ಈ ದೇವಾಲಯ ಪ್ರತಿಷ್ಠೆ ಮಾಡ್ಕೊಂಡನ ಅನ್ನೋದು ಗುರ್ತು ಬೇಕಲ್ಲ. ಏನ್ ಗುರುತು? ಅದಕ್ಕೆ ಏನ್ ಗುರ್ತಪ್ಪ ಅಂತಂದ್ರೆ, ಸೀದಾ ಸಿಂಪಲ್ ವಾಕ್ಯ ಬರ್ತದೆ ಬೈಬಲ್ನಾಗ. ಯಾಜಕಕಾಂಡ 6:13 ಏನಂತಂದ್ರೆ, ಯಜ್ಞವೇದಿಯ ಮೇಲಿರುವಂತ ಬೆಂಕಿ ಆರೇ ಹೋಗಬಾರದು ಅಂತೇಳಿ ಬೈಬಲ್ನಾಗ ವಾಕ್ಯ ಬರ್ತದೆ. ನೋಡ್ರಿ ಏನ್ ಬರ್ತದ ಬೈಬಲ್ನಾಗ? ಯಜ್ಞವೇದಿಯ ಮೇಲಿನ ಬೆಂಕಿ ಏನ್ ಮಾಡ್ಬಾರ್ದಂತ? ಆರಿ ಹೋಗ್ಬಾರ್ದಂತ. ಅದಕ್ಕೆ ನಮ್ಮ ಹಿರಿಯರು ಮನೆಗ ದೀಪ ಆರಿತ್ತು ನೋಡ್ರಿ, ದೀಪ ಆರ್ಲಾರ್ದಂಗ ನೋಡ್ಕೋರಿ. ನಾವೆಲ್ಲ ಹಿಂದಕ್ಕೆ ಮಾಡೇ ಬಂದೇವಿ. ನಮ್ಮ ವಿಜಯಕುಮಾರ್ ಇಲ್ಲೇ ಕುಂತಾನ, 28 ವರ್ಷ ಒಂದು ಸಲನು ದೀಪ ಆರ್ಲಾರ್ದಂಗೆ ಪೂಜೆ ಮಾಡ ನಾವು ಇಲ್ಲಿ ಕುಂತ. ಗೊತ್ತಾ ನಿಮ್ಗೆ? ಯಾಕೆ? ಇದು ಎಲ್ಲಿ ಬರ್ತದ್ರಿ? ಇದು ಎಲ್ಲಿ ಬರ್ತದ ಮಾತ? ಬೈಬಲ್ನಾಗ ಬರ್ತದ ಮಾತು. ಲೋಕದವರು ತಿಳಿಲಾರ್ದೆ ಮಾಡ್ತಿದ್ರು. ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಬರ್ತದ, ಯಾಕೆ ಬರ್ತದ, ಯಾರು ಮಾಡ್ರ ಅಂತೇಳಿ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು ನೋಡ್ತಿದ್ದೇವೆ, ಇವತ್ತು ಗೊತ್ತಿದ್ದವ್ರು ಏನ್ ಮಾಡ್ಲತ್ತೀವಿ ನಾವು? ಯಜ್ಞವೇದಿಯ ಮೇಲಿರುವಂತ ಬೆಂಕಿ ಆರಿ ಹೋಗ್ಬಾರ್ದಪ್ಪ ಅಂದ್ರೆ, ಆ ದೇವಾಲಯದಲ್ಲಿ ಪ್ರಾರ್ಥನೆ ಅಂತಕ್ಕಂಥ ಧೂಪ ಅದು ಯಾವಾಗಲೂ ಅದು ಏನ್ ಮಾಡ್ಬೇಕು? ದೇವಾಲಯ ಇದೆಯಪ್ಪ ಅಂತಂದ್ರೆ ಅಲ್ಲಿ ಧೂಪ, ದೇವರಿಗೆ ಆರಾಧನೆ ಯಾವಾಗಲೂ ನಡೀತಾ ಇರ್ಬೇಕು. ಮಂಗಳವಾರ ಚರ್ಚ್ ಪ್ರಾರ್ಥನೆ, ಶುಕ್ರವಾರ ಉಪವಾಸ ಪ್ರಾರ್ಥನೆ, ಆಮೇಲೆ ಶನಿವಾರ ಸಿಸ್ಟರ್ಸ್ ಮೀಟಿಂಗು, ಆಮೇಲೆ ರವಿವಾರ ಬಂತಂದ್ರೆ ಆರಾಧನೆ. ವಾರದ ಎಲ್ಲಾ ದಿನದಲ್ಲಿ ಒಂದು ಚರ್ಚ್ ಇದೆ ಅಂದ್ರೆ, ಒಂದು ದೇವ್ರ ಮಂದಿರ ಇದೆ, ದೇವಾಲಯದಲ್ಲಿ ಪ್ರಾರ್ಥನೆ ಅಂತಕ್ಕಂಥ ಧೂಪ ಇಲ್ಲಿಂದ ಮೇಲೆ ಹೋಗ್ತಾನೆ ಇರಬೇಕು. ಅದು ದೇವರು ಆರಿಸ್ಕೊಂಡಂತ ಪವಿತ್ರವಾದಂತ ಪ್ರತಿಷ್ಠೆ ಮಾಡ್ಕೊಂಡಂತ ದೇವಾಲಯ. ಅರ್ಥ ಆಯ್ತಾ? ವಾರಕ್ಕೊಂದ್ಸಲ ಬಂದು ಕೀಲಿ ತೆರೆದು ಧೂಳು ಹೊಡೆದು ನಾವು ಧೂಳು ಜಾಡಿಸ್ಕೊಂಡು ಜರ ಕುಂತು ಮತ್ ಮನೆಗೆ ಕೀಲಿ ಹಾಕಿ ಹೋಗಿ ತಿರುಗಿ ವಾರ ಆದ್ಮೇಲೆ ಇಲ್ಲಿಗೆ ಬಂದೇವ್ ಅಂತ ಹೇಳಿರಿ. ಅದಕ್ಕೆ ಚರ್ಚ್ ಅಂತಾರೆ. ಏನದಕ್ಕೆ ಅಂತಾರೆ ಚರ್ಚ? ದೇವಾಲಯ ಅಂತಂದ್ರೆ ದೇವರು ಪ್ರತಿಷ್ಠಿಪಡಿಸಿಕೊಂಡಂತ ಒಂದು ಚರ್ಚು, ದೇವಾಲಯ, ಮಂದಿರಪ್ಪ ಅಂತಂದ್ರೆ ಅಲ್ಲಿ ಪ್ರಾರ್ಥನೆ ಅಂತಕ್ಕಂಥ, ಆರಾಧನೆ ಅಂತಕ್ಕಂಥ, ಯಜ್ಞ ಅಂತಕ್ಕಂಥದ್ದು, ಬೆಂಕಿ ಅಂತಕ್ಕಂಥದ್ದು ಉರಿತಾನೆ ಇರ್ಬೇಕೆಂಬುದಾಗಿ ದೇವ್ರು ಹೇಳ್ತಾನ್ರಿ. ಅದಕ್ಕೆ ನೋಡ್ರಿ, ಹಿಂದೂ ಟೆಂಪಲ್ಗಳಲ್ಲಿ ಯಾಗಗಳು, ಹೋಮಗಳು, ಹವನಗಳು, ನಿತ್ಯವೂ ಪುರಾಣಗಳು, ಅನೇಕ ಕಾರ್ಯಗಳು, ಧಾರ್ಮಿಕವಾದಂಥ ಭಕ್ತಿ ಕಾರ್ಯಗಳು ಕೆಲವೊಂದು ಕಡೆ ನಡೀತಾನೆ ಇರ್ತಾವಂತೇಳಿ. ಹಲ್ಲೆಲೂಯಾ. ಕಾರಣ ಏನೆಂಬುದಕ್ಕೆ ನೋಡ್ತಾ ಸಂದ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ದೈವ ಕೋಪದಿಂದ ನಾವು ತಪ್ಪಿಸ್ಕೊಳ್ಬೇಕಪ್ಪ ಅಂತಂದ್ರೆ, ಈ ಪಾಪದಿಂದ ನಾವು ಬಿಡುಗಡೆ ಆಗ್ಬೇಕಪ್ಪ ಅಂತಂದ್ರೆ ನಾವು ನೋಡ್ತೇವೆ, ಆತನು ತನಗೋಸ್ಕರವಾಗಿ ಪ್ರತಿಷ್ಠಿಸಿಕೊಂಡಂತ ದೇವಾಲಯಕ್ಕೆ ಬಂದು ಯಾವಾಗ ನಾವು ಆರಾಧನೆಯನ್ನು ಮಾಡ್ತೇವೋ ಅವಾಗ ಪಾಪ ಅಂತಕ್ಕಂಥದ್ದು ಏನಾಗ್ತಂದ್ರೆ, ಕೋಪ ಅಂತಕ್ಕಂಥದ್ದು ಏನಾಗ್ತಂದ್ರೆ ಪರಿಹಾರ ಆಗ್ತದೆ ಎಂಬುದಾಗಿ ದೇವ್ರ ವಾಕ್ಯ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಒಂದ್ ವೇಳೆ ಎಲ್ಲಾನು ಚರ್ಚೆ, ಎಲ್ಲಾನು ಪಾಸ್ಟ್ರಿ, ಎಲ್ಲಿ ಹೋದ್ರು ಅದೇ ಹೇಳ್ತಾರೆ ಅಂತೇಳಿ ಎಲ್ಲ ಕಡೆಗೆ ತಿರುಗ್ಲತ್ತೀರಿ ಅಂತ ಹೇಳಿರಿ. ಏನಿರ್ತದ್ರಿ? ನೀವು ಒಂದು ಚರ್ಚ್ನಾಗಿಲ್ಲ, ಒಂದು ಸಭೆದಾಗಿಲ್ಲ, ನಿಮಗಾದಂತ ಒಂದು ಸಭೆ ಇಲ್ಲ, ಒಂದು ಮಂದಿರ ಇಲ್ಲ. ನಿಮಗೆ ಇವತ್ತಿಲ್ಲಿ ಬರ್ತೀರಿ, ನಾಳೆಗೆ ಮತ್ತೊಂದು ಕಡೆಗೆ ಹೋಗ್ತೀರಿ ಅಂದ್ರೆ ನಿಮಗೇನಿಲ್ಲ, ನಿಮಗೇನಿಲ್ಲ. ನಿಮ್ಗೊಂದು ಚರ್ಚ್ ಇಲ್ಲ, ನಿಮಗೊಂದು ಪ್ರತಿಷ್ಠೆ ಮಾಡಿದಂಥ ಸ್ಥಳ ನಿಮ್ಗಿಲ್ಲ ಅಂತ ಅರ್ಥ. ಪ್ರತಿಷ್ಠೆ ಮಾಡಿದಂಥ ದೇವಾಲಯ ಇತ್ತಂದ್ರೆ ಅಲ್ಲಿ ನೀವೇನು ಮಾಡ್ತೀರಿ? ಪ್ರತಿ ಸಲ, ಪ್ರತಿ ಕ್ಷಣ ನೀವು ಅಲ್ಲಿ ಏನು ಮಾಡ್ತೀರಿ ಅಂದ್ರೆ, ನೀವು ದೇವರಿಗೆ ಆರಾಧನೆ ಮಾಡೋದಕ್ಕೋಸ್ಕರಾಗಿ ನೀವು ಹೋಗ್ತೀರಿ. ಇಲ್ಲಿ ವಾರಕ್ಕೊಂದೊಂದ್ಸಲ ಬದಲಾಯಿಸ್ತೇವೆ ಅಂದ್ರೆ ಏನಾಗ್ತದೆ? ಮೈಮೇಲಿನ ಬಟ್ಟೆ ಬದಲಾಯಿಸ್ತೀವಲ್ಲ, ಚರ್ಚ್ಗಳು ಬದಲಿಸೋದು, ಟೆಂಪಲ್ಗೆ ಬದಲಿಸೋದು, ದೇವ್ರುಗಳಿಗೆ ಬದಲಿ ಮಾಡೋದು ಮಾಡ್ತಾರಲ್ಲ. ಒಂದು ಮನೆಗೆ 4 ಮಂದಿ ಇದ್ರೆ 4 ಮಂದಿ ಅಣ್ಣತಮ್ಮರು ದೇವ್ರುಗಳು ಬೇರೆನೇ ಇರ್ತಾರೆ. ದೇವರನ್ನ ಪದಕ್ಕೆ ಅರ್ಥ ಇಲ್ಲ ಇವತ್ತು ಈಗಿನ ಒಂದು ಕಾಲದಾಗ.
ಏನಂದ್ರು ನಮ್ಮ ಮನಿ ದೇವ್ರು ಬೇರೆ, ನನ್ನ ದೇವ್ರು ಬೇರೆ, ನಮ್ಮ ಅವ್ವನೋಪ ಮಾಡಿದ ದೇವ್ರು ಬೇರೆ. ಭಾಳ ಅವ ದೇವ್ರುಗಳು ನಮಗೆ, ಹೌದಲ್ಲ ಅವಲ್ಲ. ಹಂಗಾಗಿ ಬಹಳವ ನಮಗೆ ಸ್ಥಳಗಳನ್ನೂ ಬಹಳವ. ಇವತ್ತು ಈ ಊರಿಗೆ ಹೋದಂದ್ರೆ ಮುಂದಿನ ವಾರ ಮತ್ತೊಂದು ಊರಿಗೆ, ಈ ವಾರ ಈ ದೇವ್ರಿಗೆ ಹೋದಂದ್ರೆ ಮುಂದಿನ ತಿಂಗಳು ಆ ದೇವ್ರಿಗೆ. ಈಗಾರೆ ಬಸ್ ಫ್ರೀ ಆಗ್ಯಾವ, ಹೆಣ್ಮಕ್ಳು ನೋಡ್ಬೇಕು ಈಗ ಎಲ್ಲೆಲ್ಲ ಟೆಂಪಲ್ಗಳವ ಅಲ್ಲೆಲ್ಲ ಪೂರ ದರ್ಶನ. ಯಾಕ ಈ ತಿಂಗಳು ಒಂದವರಿಗೆ, ಇನ್ನೊಂದು ತಿಂಗಳು ಇನ್ನೊಂದವರಿಗೆ. ಏನ್ ಮಾಡ್ಬೇಕು? ಎಲ್ಲರೂ ಕೂಡಿ ಹೋಗ್ಬೇಕು. ಹಂಗೆ ಹೋಗ್ಬೇಕಾ? ಹಂಗೆ ತಿರುಗ್ಬೇಕಾ ಬಸ್ ಫ್ರೀ ಅಂತೇಳಿ? ಅದ್ರಲ್ಲಿಂದ ಏನ್ ಬರ್ತಾ ಹಂಗೆ ತಿರ್ಗೋದ್ರಲ್ಲಿಂದ ನೀನ್ ಮಾಡೋದು ನಿನಗೆ ಭಕ್ತಿನೇ ಕಾಣ್ತದೆ, ಕರೆಕ್ಟೇ ಕಾಣ್ತದೆ ನಿನಗೆ. ನಿನ್ ತೃಪ್ತಿ, ಸ್ವಯಂ ತೃಪ್ತಿ ಸಲಕ್ ಮಾಡ್ತೀನಿ. ಆದ್ರೆ ದೇವ್ರ ಕೋಪ ನಿನ್ ಮೇಲೆ ನೆಲೆಗೊಂಡಿರುತ್ತೆ. ಯಾಕಂದ್ರೆ ನೀನು ನಿನಗಾಗಿ ದೇವರು ಪ್ರತಿಷ್ಠೆ ಪಡಿಸಿಕೊಂಡಂತ ದೇವಾಲಯ ಅಂತಕ್ಕಂಥದ್ದಲ್ಲಿ ನೀನು ಇಲ್ಲ. ಬೈಬಲ್ ಹೇಳ್ತದೆ ಅಂತ ಮನುಷ್ಯ ಅವನ ಜೀವನ ಹೆಂಗಿರ್ತದಂದ್ರೆ, ಬೈಬಲ್ ಹೇಳ್ತದೆ ಗೂಡು ಬಿಟ್ಟು ಅಲಿಯುವ ಹಕ್ಕಿಯಾಗಿ ಅವನ ಜೀವನ ಇರ್ತದಂತ್ರಿ. ಅಲ್ಲಿ ಏನಿರ್ತದಂತ ಬೈಬಲ್ನಾಗ ದೇವ್ರು ಭಾಳ ಸ್ಪಷ್ಟವಾಗಿ ಬರ್ತಾನೆ. ಆ ಮನುಷ್ಯ ಹೆಂಗ ಭಕ್ತಿ ಸಲಕ ಆ ಕಡೆ ತಿರುಗ್ತಾನಲ್ರಿ, ಸತ್ಯ ಗ್ರಹಿಸ್ಕೊಳ್ಳಂಗಿಲ್ಲ, ಸತ್ಯದಾಗ ನಿಲ್ಲಲ್ಲ ಅಂತ ವ್ಯಕ್ತಿ ಜೀವಿತ ಹೆಂಗಿರ್ತಂದ್ರೆ, ಒಂದ್ ಕಡೆ ಸ್ಥಿರವಾಗಿ ಆತನ ನಿಲ್ಲಪ್ಪ ಅಂದ್ರೆ ಆತನ ಜೀವನ ಹೆಂಗಿರ್ತದಂದ್ರೆ ಗೂಡನ್ನು ಬಿಟ್ಟುವಂತ ಹಕ್ಕಿ ಹಾಗೆ ಇರ್ತದ ಅಂತೇಳಿ. ಗೂಡು ಬಿಟ್ಟು ಹೋದಂತ ಹಕ್ಕಿ ಜೀವನ ಹೆಂಗಿರ್ತದ್ರಿ? ಅಲ್ಲೊಂಜರ ಕೊಡ್ತದ, ಅಲ್ಲೊಂಜರ ಕೊಡ್ತದ, ಅಲ್ಲೊಂಜರ ಕೊಡ್ತದ, ಅಲ್ಲೊಂಜರ ಕೊಡ್ತದ, ಇಲ್ಲೊಂಜರ ಅದು ಹಕ್ಕಿ. ನಾವು ಮನುಷ್ಯರು ಯಾರ್ರಿ? ನಾವು ಹಂಗೆ ತಿರ್ಗ್ಬೇಕಂತೇಳಿ ದೇವ್ರ ನಾವು ಮಾಡ್ಯಾನೇನಿಲ್ಲ ಇಲ್ಲ. ಹಂಗೆ ತಿರ್ಗ್ಬೇಕು ಈ ಲೋಕದಾಗ. ದೇವ್ರ ಬಗ್ಗೆ ನಾಲೆಜ್ ಇರಬಾರ್ದು, ದೇವತೆಗಳ ಬಗ್ಗೆ ನಾಲೆಜ್ ಇರಬಾರ್ದು. ನಾವು ಹೆಸರುಗತ್ತಿಗಳಂತ ಹಿಂಗೆ ಲೋಕದಾಗ ಕಂಡದಕ್ಕೆ ದೇವ್ರನ್ನ ತಿರ್ಗ್ಬೇಕಂತೇಳಿ ಮಾಡ್ಯಾರ ನಮ್ಮ. ಅರೇ ನೀವೊಂದು ಮೊಬೈಲ್ ತಗೋರು ಹೊಸದು 10,000 ರೂಪಾಯಿ ಕೊಟ್ಟು ಅದ್ರಾಗ ಒಂದು ಮ್ಯಾನುವಲ್ ಬುಕ್ ಅಂತೇಳಿ ಕೊಡ್ತಾರೆ. ಗೊತ್ತಾ ನಿಮ್ಗೆ? ಬರೇ ಒಂದು ಮೊಬೈಲ್ ತೊಗೊಂಡ್ರಂದ್ರೆ ಅದ್ರ ಒಂದು ಮ್ಯಾನುವಲ್ ಬುಕ್ ಇರ್ತದೆ. ಮ್ಯಾನುವಲ್ ಬುಕ್ ಎದಕ್ಕಿರ್ತದೆ ಹೇಳೋಣ? ಈ ಮೊಬೈಲ್ ಯಾವ ರೀತಿಗೆ ಯೂಸ್ ಮಾಡ್ಬೇಕು, ಯಾವ ರೀತಿ ಯೂಸ್ ಮಾಡಿದ್ರೆ ಹೆಚ್ಚು ದಿನ ಬಾಳಿಕೆ ಬರ್ತದೆ ಅನ್ನೋದ್ರ ಬಗ್ಗೆ ಬರ್ದಿರ್ತದೆ ಅದ್ರಾಗ. ಅದು ಹೆಂಗೆ ತೆಗಿಬೇಕು, ಅದ್ರೊಳಗೆ ಸಿಮ್ ಹೆಂಗೆ ಹಾಕ್ಬೇಕು, ಅದು ಚಾರ್ಜ್ ಎಷ್ಟು ತಾಸು ಹಚ್ಚಬೇಕು, ಇದೆಲ್ಲ ಬರ್ದಿರ್ತಲ್ಲ. ಅದಕ್ಕೆ ಏನಂತಾರೆ? ಮ್ಯಾನುವಲ್ ಬುಕ್ ಅಂತಾರೆ. ಈಗ ಒಬ್ಬ ಮೊಬೈಲ್ ಕಂಪ್ನಿದವನೇ ಆ ಮೊಬೈಲ್ ಹೆಚ್ಚು ದಿನ ಬಾಳಿಕೆ ಬರ್ಬೇಕನ್ನ ಸಲಕ್ಕೆ ಅಷ್ಟೊಂದು ಬುಕ್ ಕೊಡ್ತಾನ ಒಳಗೆ. ಮಾಮೂಲಿ ಒಂದು ಸಿಮ್ ತೊಗೊಂಡ್ರೆ ನಾವು ಮ್ಯಾನುವಲ್ ಇಡ್ತಾನೆ ಒಳಗೆ. ಈಗ ದೇವ್ರು ನಮಗೆ ಇಷ್ಟೆಲ್ಲ ಸೃಷ್ಟಿ ಮಾಡಿದಾನೆ, ಇದು ಜಗತ್ತು ತಯಾರು ಮಾಡಿದಾನೆ, ಇಡೀ ಬಾಯಿ ಮಾತಿನಿಂದ ಇಡೀ ಬ್ರಹ್ಮಾಂಡ ತಯಾರು ಮಾಡಿ ಸರ್ವಜೀವ ರಾಶಿಗಳನ್ನು ತಯಾರು ಮಾಡಿ ಭೂಮಿಯಲ್ಲಿ ನಮ್ಗೆ ಇಟ್ಟನ. ಮನಸ್ಸು ಬಂದಂಗೆ ತಿರುಗಿರಪ್ಪ ಹೋಗ್ರಿ ಎಲ್ಲ ಕಡೆಗೆ ಹೋಗ್ರಿ ಅಂದಾನೆ. ಹಂಗಂತ ದೇವ್ರ ಸಾಧ್ಯನೇ ಇಲ್ಲ. ದೇವ್ರ ಹತ್ರ ಒಂದು ಕ್ರಮ ಇದೆ. ಏನದರಿ? ದೇವ್ರ ಕ್ರಮ ಅದ ರೀ. ದೇವ್ರ ಹತ್ರ ಕ್ರಮ ಇದೆ. ಆದಿಕಾಂಡ ಮೊದಲನೇ ಅಂತೀವಿ, ಭೂಮಿ ಉಂಟು ಮಾಡಿದಾಗ ಅದು ಅಕ್ರಮವಾಗಿತ್ತು. ಭೂಮಿಯು ಇಲ್ಲದೆ ಬರಿದಾಗಿತ್ತಂತೆ. ಬರಿದಾಗಿರುವಂತ ಈ ಭೂಮಿಯನ್ನು, ಕ್ರಮವಿಲ್ಲದಂತ ಭೂಮಿಯನ್ನು ದೇವರು ಏನ್ ಮಾಡಿದಂದ್ರೆ, ಮಾನವನು ಬರೋದಕ್ಕಿಂತ ಈ ಲೋಕಕ್ಕೆ ಆತನ ಕಾಲು ಇಡೋದಕ್ಕಿಂತ ಮುಂಚಿತವಾಗಿ ಇದನ್ನು ಕ್ರಮಪಡಿಸಿದನ್ರಿ. ಎಲ್ಲ ಮನುಷ್ಯನಿಗೆ ಏನೇನ್ ಬೇಕದೆಲ್ಲ. ಮನುಷ್ಯ ಬದುಕಲಿಕ್ಕೆ, ಮನುಷ್ಯ ತಿನ್ಲಿಕ್ಕೆ, ಮನುಷ್ಯ ಉಳ್ಲಿಕ್ಕೆ ಏನೇನ್ ಬೇಕೋ ಆತ ಜೀವನ ಮಾಡಲಿಕ್ಕೆ ಎಲ್ಲ ಮೊದಲೇ ಸೃಷ್ಟಿ ಮಾಡಿ ಆವಾಗ ಮನುಷ್ಯನನ್ನು ಭೂಮಿ ಮೇಲೆ ದೇವರು ತಂದಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಒಂದು ಮೊಬೈಲ್ ಕಂಪ್ನಿದವನೇ ಹೆಂಗೆ ಮೊಬೈಲ್ ಯೂಸ್ ಮಾಡ್ಬೇಕಂತೇಳಿ ಅಂತ ಒಂದು ಮ್ಯಾನುವಲ್ ಕೊಡ್ತಾನಪ್ಪ ಅಂತಂದ್ರೆ, ದೇವ್ರ ಮನುಷ್ಯರು ಕೊಟ್ಟಿರುವಂತ ಮ್ಯಾನುವಲ್ ಬುಕ್ ಯಾವ್ದು ಗೊತ್ತದ್ರಿ? ಯಾವ್ದು ಗೊತ್ತದ್ರಿ? ಇದು ಯಾರು ಓದ್ತಾರಲ್ರಿ ಅವ್ರ ಜೀವನ ಬದಲಾಗ್ತದೆ ಅಂತ ಹೇಳಿರಿ. ಹಲ್ಲೆಲೂಯಾ.